ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆ, ವಿಶೇಷ ದಿನ ಅಂತ ಅಂದ್ರೆ ಮಕರ ಸಂಕ್ರಾಂತಿ. ಸೂರ್ಯನು ತನ್ನ ಪಥವನ್ನ ಬದಲಿಸ್ತಾ ಉತ್ತರಾಯಣ ಪುಣ್ಯಕಾಲ ಆರಂಭವಾಗ್ತಾ ಇದೆ. ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಸೈನ್ಸ್ ಆಫ್ ಸಂಕ್ರಾಂತಿಯ ಬಗ್ಗೆ ತಿಳಿಸ್ಕೊಡ್ಲಾಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುದ್ರಾ ಮೆಡಿಸಿನ್. ನಾನು ಶ್ರುತಿ. ಇವತ್ತಿನ ಸೈನ್ಸ್ ಆಫ್ ಸಂಕ್ರಾಂತಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಮುದ್ರಾ ಮೆಡಿಸಿನ್ನ ಖ್ಯಾತಿಯ ಗುರೂಜಿಗಳಾಗಿರುವಂತಹ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು MS ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಸಮಸ್ತ ಸರಳ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ 1 hour ಹೋಗ್ತಾ ಇದೆ. ಇಷ್ಟು ದಿನ 8:30ರಿಂದ 9 ಗಂಟೆವರೆಗೂ ಮಾತ್ರ ಮುದ್ರಾ ಮೆಡಿಸಿನ್ ಪ್ರಸಾರವಾಗ್ತಾ ಇತ್ತು. ಇವತ್ತಿನ ವಿಶೇಷ ಅಂತ ಅಂದ್ರೆ ಸೈನ್ಸ್ ಆಫ್ ಸಂಕ್ರಾಂತಿಯ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಗುರುಜಿ ನಿಮ್ ಜೊತೆಗೆ 9:30ವರೆಗೂ ನಿಮ್ ಜೊತೆಗೆ ಇರ್ತಾರೆ. ಗುರುಗಳೇ, ಸೈನ್ಸ್ ಆಫ್ ಸಂಕ್ರಾಂತಿ ಅಂದ್ರೆ ಏನು, ಇದರ ಸೈಂಟಿಫಿಕ್ ರೀಸನ್ ಏನು? ಸಂಕ್ರಾಂತಿ ಅಂದ ತಕ್ಷಣ ಎಳ್ಳು, ಬೆಲ್ಲ, ಕಬ್ಬು ಇದನ್ನೆಲ್ಲ ಬೀರೋದಾಗಿರುತ್ತೆ. ಇದೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರೋದೇನೆ. ಸೈನ್ಸ್ ಆಫ್ ಸಂಕ್ರಾಂತಿ ಅಂತ ಅಂದ್ರೆ ಏನು? ನಿಮ್ಮ ಪ್ರಕಾರ ಸಂಕ್ರಾಂತಿಯನ್ನ ಹೇಗೆ ವರ್ಣನೆ ಮಾಡ್ತೀರಿ? ನೋಡಿ, ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಹಬ್ಬ ಆಚರಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾವು ಅವ್ರು ಏನು ಮಾಡ್ತೀರೋ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ವಿ. ಆದರೆ ಏನಕ್ಕೆ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಹಬ್ಬಗಳಿಗೇನು ಕಮ್ಮಿ ಇಲ್ಲ. ಭಾಳಷ್ಟು ಹಬ್ಬಗಳು ಆಚರಣೆ ಇಟ್ಕೊಂಡಿದ್ದೀವಿ. ಅದರಲ್ಲಂತೂ ಯುಗಾದಿ ಹಬ್ಬ ಪ್ರಾರಂಭ ಆಗೋಕ್ಕೆ ಮುಂಚೆ ಅಂದರೆ ಹಳೆ ವರ್ಷ ಎಂಡ್ ಆಗೋ ಸಮಯದಲ್ಲಿ ಈ ಸಂಕ್ರಾಂತಿ ಹಬ್ಬ ಬರ್ತದೆ. ಎಲ್ಲರೂ ಸಂಕ್ರಾಂತಿ ಅಂತ ಹೇಳ್ತಾರೆ, ಆದರೆ ಸಂಕ್ರಾಂತಿ ಅಲ್ಲ, ಅದು ಸಂಕ್ರಾಂತಿ ಅಂದರೆ ಇಲ್ಲಿ ಸೂರ್ಯ ಏನು ಮಾಡ್ತಾ ಇದ್ದಾನೆ, ಒಂದೊಂದು ರಾಶಿಗೂ ತಿಂಗಳಿಗೂ ಬದಲಾವಣೆ ಮಾಡ್ಕೊಂಡು ಹೋಗ್ತಾನೆ. 12 ರಾಶಿಗಳಿದೆ. ಒಂದೊಂದು ರಾಶಿಗೂ ಸೂರ್ಯ ಒಂದೊಂದು ಹೋಗ್ತಾ ಇರ್ತಾನೆ ಒಂದೊಂದು ತಿಂಗಳಿಗೂ. ಇದು ಸಂಕ್ರಾಂತಿ ಇದೊಂದೇ ದೊಡ್ಡದಲ್ಲ. ವರ್ಷಕ್ಕೆ 3 ಸಂಕ್ರಾಂತಿಗಳು ಬರ್ತದೆ. ಮೇಷ ರಾಶಿಗೆ ಸೂರ್ಯ ಹೋದಾಗ ಮೇಷ ಸಂಕ್ರಾಂತಿ ಅಂತಾರೆ. ಆಗ ಅದಕ್ಕೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ದೋಷಗಳ ನಿವಾರಣೆ ಮಾಡುವಂಥ ಒಂದು ವಿಶೇಷವಾದಂಥ ಮಾಸ ಅದು. ಹಾಗೆ ಸೂರ್ಯ ಮೇಷ, ವೃಷಭ, ಮಿಥುನ, ಕಟಕ ರಾಶಿಗೆ ಬಂದಾಗ ಅಲ್ಲಿಗೆ ಕಟಕ ಸಂಕ್ರಮಣ ಅಂತ ಕರೀತಾರೆ. ಚಂದ್ರನ ಜೊತೆ ಮರ್ಜಾಗ್ತಾನೆ ಸೂರ್ಯ. ಇಲ್ಲಿ ಇವತ್ತು ಏನಾಗ್ತಿದೆ ಅಂದರೆ ಸೂರ್ಯ ಶನಿಯ ಮನೆಗೆ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶನಿಯ ಸ್ವಂತ ಮನೆ ಮಕರ ರಾಶಿ, ಕುಂಭರಾಶಿ. ಈ ಮಕರ ರಾಶಿಗೆ ಶನಿಯ ಮನೆಯೊಳಗೆ ತಂದೆ ಪ್ರವೇಶ ಮಾಡ್ತಿದ್ದಾನೆ. ಸೂರ್ಯ ಶನಿಯ ತಂದೆ. ಇವತ್ತು ಅಪ್ಪ ಮಗ ಇಬ್ಬರು ಒಂದಾಗುವಂಥ ಸಂದರ್ಭ ಬಂದಿರುವಂಥ ವಿಶೇಷವಾದ ದಿನ. ಆಕ್ರಮಣ ಅಂದ್ರೇನು? ಹೋಗಿ ಬಾಚಿ ತಪ್ಕೊಳ್ಳೋದು ಅಂತ. ಅಂದರೆ ಹೋಗಿ ಆಕ್ರಮಣ ಮಾಡೋದು ಅಂದರೆ ಹೋಗಿ ಆ ಮನೆಯಲ್ಲಿ ಏನು ಬೇಕೋ ಅದನ್ನು ಹೋಗಿ ನಾವು ವಶೀಕರಣ ಮಾಡ್ಕೊಳ್ಳೋದು ಅಂತ. ಆಕ್ರಮಣ ಅಂತಂದರೆ ನಾವು ಹೋಗಿ ಆ ಜಾಗನ ಆವರಿಸ್ಕೊಳ್ಳೋದು ಅಂತ ಅರ್ಥ. ಇಲ್ಲಿ ಸೂರ್ಯ ಮಕರ ರಾಶಿನ ಹೋಗಿ ಆಕ್ರಮಣ ಮಾಡ್ಕೊಳ್ತಾ ಇದ್ದಾನೆ, ಸಂಗಮವಾಗ್ತಾ ಇದ್ದಾನೆ. ಆಕ್ರಮಣ ಅಂದರೆ ಶನಿ ಮನೆಗೆ ಸೂರ್ಯನ ಪ್ರವೇಶ ಆಗಿದೆ, ಅಲ್ಲಿ ಆಕ್ರಮಣ ಆಯಿತು. ಅವರಿಬ್ಬರು ಜೊತೆ ಸೇರಿದಾಗ ಏನೇನು ಆಗುತ್ತೆ ರಿಯಾಕ್ಷನ್ ಅನ್ನೋದನ್ನು ಕ್ರಾಂತಿ ಅಂತ ಕರೀತಾರೆ. ಅದಕ್ಕೆ ಸಂಕ್ರಾಂತಿ. ಇಲ್ಲಿ ಮರ್ಜಿಂಗ್ ಆಫ್ ಬೋತ್ ಗ್ರಹ ಆ್ಯಂಡ್ ರಾಶಿ, ಪ್ಲ್ಯಾನೆಟ್ಸು. ರಾಶಿಯಲ್ಲಿ ಶನಿ ಸ್ವಂತ ಮನೆ ಮಕರ ಮತ್ತು ಕುಂಭ. ಸೂರ್ಯ ಮಕರ ಮನೆಗೂ ಮತ್ತು ಮಕರ ಮನೆಗೂ ಬಂದಾಗ
ಅವರಿಬ್ಬರಲ್ಲಿ ಆಗುವಂಥ ಒಂದು ಬದಲಾವಣೆಯನ್ನು ಕ್ರಾಂತಿ ಅಂತ ಕರೀತಾರೆ. ಆಕ್ರಮಣ ಮಾಡ್ಕೊಳ್ತಾರೆ, ಆಕ್ಯುಪೈ ಮಾಡ್ಕೊಳ್ತಾರೆ, ಅಟ್ಯಾಕ್ ಮಾಡ್ತಾನೆ, ಆದಮೇಲೆ ಅವರಿಂದ ಆಗುವಂಥ ಒಂದು ರಿಯಾಕ್ಷನ್ಸ್ನ ಕ್ರಾಂತಿ ಅಂತಾರೆ. ಸಂಗಮ ಆಗೋದು, ಸೂರ್ಯ ಶನಿ ಜೊತೆ ಸಂಗಮ ಆಗೋದು, ಸಂಗಮ ಅಂದರೆ ಜಾಯಿನ್ ಆಗೋದು, ಯೂನಿಯನ್ ಆಗೋದು, ಅದು ಇವತ್ತು ಬರ್ತಾ ಇರುವಂಥ ವಿಶೇಷವಾದ ದಿನ. ಇದಕ್ಕೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆದಾಗ, ಸಂಗಮ ಆದಾಗ ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ. ಉತ್ತರಾಯಣ ಅಂದರೆ ಪರ್ವಕಾಲ. ಇವತ್ತು ಪರ್ವ ಅಂದರೆ ಬಿಗಿನಿಂಗ್ ಆಫ್ ದಿ ಡೇ ಅಂತ. ಇವತ್ತು ಸೂರ್ಯ ಮಕರ ರಾಶಿಯಿಂದ ಪ್ರಾರಂಭವಾಗಿ ಚಂದ್ರನ ಮನೆಗೆ ಬರುವಷ್ಟರೊಳಗೆ ಉತ್ತರಾಯಣ ಮುಗ್ದೋಗುತ್ತೆ. ಚಂದ್ರನ ಮನೆಗೆ ಬಂದ ತಕ್ಷಣ ದಕ್ಷಿಣಾಯನ ಶುರುವಾಗುತ್ತೆ. ಆದ್ದರಿಂದ ಉತ್ತರಾಯಣದಲ್ಲಿ ಸತ್ತರೆ ಬಹಳ ಒಳ್ಳೆಯದು. ಉತ್ತರಾಯಣ ಆರೋಗ್ಯವನ್ನು ಕೊಡುವಂಥದ್ದು ಆಯನ. ಆಯನ ಅಂದರೆ ವರ್ಷಕ್ಕೆ 2 ಡಿವೈಡ್ ಮಾಡಿದ್ದಾರೆ, ಉತ್ತರಾಯಣ ದಕ್ಷಿಣಾಯನ ಅಂತ. ಈ ಒಂದು ಆಯನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮದಲ್ಲಿ, ಬಾಡಿ ಮೈಂಡ್ ಸೋಲಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ಒಂದು ಗಂಟೆಯ ಕಾರ್ಯಕ್ರಮದಲ್ಲಿ ಅದು ಹಿಂದೆ ಅಡಗಿರತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ವಿಶೇಷತೆ ಏನು, ಯಾಕೆ ಇವತ್ತು ಯಾಕೆ ಆಚರಣೆ ಮಾಡ್ತೀವಿ, ನಾಳೆ ಯಾಕೆ ಆಚರಣೆ ಮಾಡಲ್ಲ, ನಿನ್ನೆ ಯಾಕೆ ಆಚರಣೆ ಮಾಡಲಿಲ್ಲ ಅನ್ನೊಂದು ಪ್ರಶ್ನೆ ಬರ್ತದೆ. ಸೂರ್ಯ ಇವತ್ತು ಮಕರ ರಾಶಿಗೆ ಕಾಲಿಡೋ ದಿನವೇ ಸಂಕ್ರಮಣ. ಆಕ್ರಮಣ ಮಾಡಿಕೊಂಡ ಇವತ್ತಿನಿಂದ ಇನ್ನು 6 ತಿಂಗಳು ಸೂರ್ಯ ಚಂದ್ರನ ರಾಶಿಗೆ ಬರೋರಿಗೆ, ಕಟಕ ರಾಶಿಗೆ ಬರೋವ್ರಿಗೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದೇ ಒಂದು ವಿಜ್ಞಾನ. ಮತ್ತು ಇವತ್ತು ನಾವು ಮಾಡುವಂಥ ವಿಧಿವಿಧಾನಗಳು ಮತ್ತು ಇದರಲ್ಲಿರ್ತಕ್ಕಂಥ ಒಂದು ಸೈನ್ಸನ್ನು ನಾನು ಒಂದು ವಿಶೇಷವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರ ಜೊತೆ ತಿಳಿಸೋಕ್ಕೆ ನಾನು ಭಾಳ ಪ್ರಯತ್ನ ಪಡ್ತೀನಿ. ಇವತ್ತು ಸೈನ್ಸ್ ತಿಳ್ಕೊಂಡಿದ್ದೆ ಆದರೆ ನಾವು ಹಬ್ಬ ಆಚರಣೆ ಮಾಡೋದು ಒಂದು ಅರ್ಥ ಇದೆ. ಸುಮ್ಮನೆ ಎಲ್ಲರೂ ಎದ್ದು ಎಳ್ಳು ಬೀರ್ತಾರೆ, ಬೆಲ್ಲ ತಂದು ತಿಂತಾರೆ, ತೋರಣ ಕಟ್ಟಿಬಿಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಯಾತಕ್ಕೆ ಕಟ್ತಾರೆ, ಏನಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಅದನ್ನು ನಾನು ಒತ್ತು ಕೊಟ್ಟು ನನ್ನದೇ ಆದಂಥ ಭಾಷೆಯಲ್ಲಿ, ನನ್ನದೇ ಆದಂಥ ದೃಷ್ಟಿನಲ್ಲಿ, ನನ್ನದೇ ಆದಂಥ ಒಂದು ಸ್ಟೈಲಲ್ಲಿ ಇವತ್ತು ನಾನೆಲ್ಲ ವೀಕ್ಷಕರಿಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ನೀವು ಹೇಳ್ತಾ ಇದ್ರಿ ಮಕರ ರಾಶಿಯಿಂದ ಕಟಕದವರೆಗೂ ಸೂರ್ಯನ ಸಂಚಲನ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರಿ. ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ನಾನು ಕೂಡ ಕೇಳೋದಕ್ಕೆ ರೆಡಿಯಾಗಿದ್ದೀನಿ. ಆದರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಆಗ್ತೀವಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ವಿರಾಮದ ನಂತರ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಸೂರ್ಯ ಮಕರದಿಂದ ಕಟಕದವರೆಗೆ ಸಂಚರಿಸುವಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತ. ಆದರೆ ಅದಕ್ಕೂ ಮುಂಚೆ ನನಗೆ ಬಂದಿದ್ದ ಒಂದು ಪ್ರಶ್ನೆ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಏನು ಅಂತ. ನೋಡಿ, ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಹೋದಾಗ ವಾಮಾವತಾರ ತಾಳ್ದ ಅಂತ ಹೇಳ್ತಾರೆ. ಇದು ಪುರಾಣದಲ್ಲಿ ಬರ್ತದೆ. ದಶಾವತಾರದಲ್ಲಿ ಇದೊಂದು ಉಲ್ಲೇಖನೆ ಇದೆ. ಸೂರ್ಯ ಮಕರ ರಾಶಿಗೆ ಕಾಲಿಟ್ಟಂಥ ದಿವಸದಲ್ಲಿ ವಿಷ್ಣು ವಾಮನಾವತಾರನಾಗಿ ಅವತರಿಸ್ದ. ಬಲಿಚಕ್ರವರ್ತಿನ 2 ಅಡಿ ಜಾಗ ಕೇಳ್ತಾನೆ, ಇನ್ನೊಂದು ಅಡಿ ಕೇಳಕ್ಕೆ ಹೋದಾಗ ತಲೆ ಮೇಲೆ ಕಾಲಿಟ್ಟಾಗ ಅವನು ಪಾತಾಳಕ್ಕೆ ತುಳಿದು ಬಿಡ್ತಾನೆ ಅಂತ ಅದು ದಶಾವತಾರ ಕಥೆಯಲ್ಲಿ ಬರ್ತದೆ. ಇದು ಇವತ್ತು ನಡೆದಂಥದ್ದು. ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಯಿತು, ರೆವಲ್ಯೂಷನ್ ಆಯಿತು, ವಾಮನಾವತಾರ ಆಯಿತು. ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದು ಇವತ್ತೇ ಅಂತ ನರಸಿಂಹ ಉಪನಿಷತ್ತಲ್ಲಿ ಹೇಳ್ತಾರೆ. ಮಕರ ರಾಶಿಗೆ ಸೂರ್ಯ ಪ್ರವೇಶ ಆದಾಗ ನರಸಿಂಹ ಅವತಾರ ಆಗಿ ಹಿರಣ್ಯಕಶಿಪುನ ನಾಶ ಮಾಡಿದ್ದಾಯಿತು ಅಂತ. ವರಹಾವತಾರ ಪ್ರಳಯ ಕಾಲದಲ್ಲಿ ಭೂದೇವಿನ ಸಂರಕ್ಷಣೆ ಮಾಡಲಿಕ್ಕೆ, ಭೂಮಿನ ರಕ್ಷಣೆ ಮಾಡಲಿಕ್ಕೆ ವರಹಾವತಾರ ತಾಳಿದ್ದು ಇವತ್ತೇ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಬಹಳ ವಿಶೇಷವಾದಂಥದ್ದು. ಇನ್ನೊಂದು ಸಂಕ್ರಾಂತಿ ವಿಶೇಷತೆ ಏನೆಂದರೆ ಸೂರ್ಯನ ರಾಶಿ ಮಕರ ರಾಶಿ ಅಂತೆ, ವಿಷ್ಣುವಿನ ರಾಶಿ. ಭಗವಾನ್ ಮಹಾವಿಷ್ಣು ಹುಟ್ಟಿರೋದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ. ಆದ್ದರಿಂದ ಇವತ್ತು ಮಕರ ಸಂಕ್ರಾಂತಿಯಲ್ಲಿ ವಿಷ್ಣುವಿನ ಬರ್ತ್ಡೇ ಆಚರಣೆ ಮಾಡುವಂಥದ್ದು ಯೋಗ ಇದೆ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಇದು ಸಂಕ್ರಾಂತಿ ಹಿನ್ನೆಲೆ. ಎರಡನೇದು, ಇವತ್ತಿನ ದಿನ ಶನಿ ದೋಷ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದಂಥದ್ದು. ಎಷ್ಟೋ ಜನ ಶನಿ ದೋಷ 7.5 ಶನಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಶಾಸ್ತ್ರದಲ್ಲಿ ಆಧಾರದ ಮೇಲೆ ನೋಡಿದಾಗ ಬೆಲ್ಲವನ್ನು ಹಾಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡು, ಎಳ್ಳು ತಿಲ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಕುಡಿಯೋದ್ರಿಂದ ಮತ್ತು ದಾನ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗತ್ತೆ ಅಂತ. ಮತ್ತು ಕುಂಬಳಕಾಯಿ ಅನ್ನೋದು ಒಂದು ಬ್ರಹ್ಮಾಂಡಕ್ಕೆ ಹೋಲಿಸ್ತಾರೆ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ಅದು ಒಂದು ಇಡೀ ಬ್ರಹ್ಮಾಂಡಕ್ಕೆ ಹೋಲಿಸಿರೋದ್ರಿಂದ ಇವತ್ತು ಕುಂಬಳಕಾಯಿನ ದಾನ ಮಾಡೋದ್ರಿಂದ ಸಕಲ ರೋಗಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ. ಇದು ನಾರದ ಜ್ಯೋತಿಷ ಶಾಸ್ತ್ರ ಬರುತ್ತೆ, ನಾರದ ಸಂಹಿತೆಯಲ್ಲಿ.
ಇದು ಸಂಕ್ರಾಂತಿಯ ಒಂದು ವಿಶೇಷವಾದಂಥ ಹಿನ್ನೆಲೆ. ಮತ್ತೊಂದು ವಿಶೇಷತೆ ಏನಂತಂದರೆ 12 ರಾಶಿಗಳು ನಮ್ಮ ಶರೀರದಲ್ಲಿ ಇದೆ ಅಂತ ಹೇಳ್ತಾರೆ. ಮೇಷೋ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಶ್ಚ ವೃಶ್ಚಿಕಶ್ಚೈವ ಧನುರ್ ಮಕರ ಕುಂಭ ಮೀನಃ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಜನ್ಮ ತಗೊಳ್ಬೇಕಾದ್ರೆ 12 ರಾಶಿಗಳಿಂದ ಅವನು ಮ್ಯಾನುಫ್ಯಾಕ್ಚರ್ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಇವತ್ತಿನ ಸಂಕ್ರಮಣದಲ್ಲಿ ರೆಸೊಲ್ಯೂಷನ್ ಏನಾಗುತ್ತೆ, ರೆವಲ್ಯೂಷನ್ ಏನಾಗುತ್ತೆ, ರೆವಲ್ಯೂಷನ್ನು ಏನು ರೆವಲ್ಯೂಷನ್ ಆಗುತ್ತೆ ಅಂತಂದರೆ, ಇವತ್ತು ಬ್ರಹ್ಮಾಂಡ 10ರಿಂದ 15ವರೆಗೆ ಟಿಲ್ಟ್ ಆಗುತ್ತಂತೆ. ಬ್ರಹ್ಮಾಂಡ 10ರಿಂದ 15ವರೆಗೂ ಟಿಲ್ಟ್ ಆದಾಗ ಹಗಲು ಜಾಸ್ತಿ ಆಗುತ್ತೆ, ರಾತ್ರಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ಚಂದ್ರನ ಕಟಕ ರಾಶಿಗೆ ಬರ್ತಾನೋ ಆಗ ಡೌನ್ ಆಗುತ್ತೆ, ಆಗ ಹಗಲು ಕಮ್ಮಿ, ರಾತ್ರಿ ಜಾಸ್ತಿ ಆಗುತ್ತೆ ಅಂತ. ಆದ್ದರಿಂದ ಆಸ್ಟ್ರಾನಮಿ ಪ್ರಕಾರ ಇವತ್ತಿನಿಂದ 10ರಿಂದ 15 ಡಿಗ್ರಿ ಭೂಮಿ ಸ್ವಲ್ಪ ಮೇಲೆ ಕೇಳೋದ್ರಿಂದ ಹಗಲು ಜಾಸ್ತಿ ಆಗ್ತಿದ್ದಂಗೆ ಮನುಷ್ಯನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ಸಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎಂಡೋಕ್ರೈನ್ ಸಿಸ್ಟಮ್, ನಿರ್ನಾಳ ಗ್ರಂಥಿಗಳಂತ ಕರೀತಾರೆ. ಇವತ್ತಿನಿಂದ ಸೂರ್ಯ ಕಟಕ ರಾಶಿಗೆ ಹೋಗೋವರೆಗೂ ಭಾಳ ಚೆನ್ನಾಗಿ ಸಮೃದ್ಧಿಯಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತಂತೆ. ಆದ್ದರಿಂದ ಇವತ್ತು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ, ಅದೇ ನಮ್ಮ ಬೆಂಗಳೂರಿನಲ್ಲಿ 6:50ಕ್ಕೆ ಸೂರ್ಯ ಉದಯ ಆಯಿತು. ಇವತ್ತು 6:50ಕ್ಕೆ ಉದಯ ಆದ್ದರಿಂದ ಬೇರೆ ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಉದಯ ಆಗೋದು ಸೂರ್ಯ. ನಾನು ಬೆಂಗಳೂರು ತೊಗೊಂಡು ಹೇಳ್ತಾ ಇದ್ದೀನಿ. ಈ 6:50ಕ್ಕೆ ಪ್ರಾರಂಭವಾದಂಥ ಸೂರ್ಯ ಉದಯ ಭಾಳ ಪವರ್ಫುಲ್. ಇಮೇಲೆ ಹೋಗ್ತಾ ನಿಧಾನಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ, ಚಳಿ ಕಮ್ಮಿ ಆಗುತ್ತೆ, ಎಕಲಾಜಿಕಲ್ ಫ್ಯಾಕ್ಟ್ರ್. ಇವಾಗ ಏನಾಗುತ್ತೆ, ಸೂರ್ಯ ಯಾವಾಗ ಮಕರ ರಾಶಿಗೆ ಬಂದ ಆಗ ಶನಿ ಏನು ಹೇಳ್ತಾನೆ ನೋಡಿ, ಮೇಷ ಅಂದರೆ ಇದಿಷ್ಟು ಜಾಗಕ್ಕೆ ಮೇಷ ರಾಶಿ ಅಂತಾರೆ. ಮೇಷೋ ಋಷಭಶ್ಚ ಮಿಥುನ, ಕರ್ಕ ಚೆಸ್ಟ್ ಮತ್ತು ಹಾರ್ಟ್, ಸಿಂಹ ಅಬ್ಡಮನ್ನಲ್ಲಿರುವಂಥದ್ದು. ಮೇಷೋ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ, ತುಲಾ ಅಂದರೆ ಈ ಪೆಲ್ವಿಕ್ ರೀಜನ್. ಆಮೇಲೆ ವೃಶ್ಚಿಕ ಅಂದರೆ ನಮ್ಮ ಗುಪ್ತ ಜನಾಂಗ, ಜೆನಿಟಲ್ ಪಾರ್ಟ್. ಅಲ್ಲಿಂದ ಬಿಟ್ಟು ಮಕರ ಕುಂಭ ಮೀನಃ, ಮಕರ ಅಂದರೆ ಮಂಡಿಗೆ ಬಂದುಬಿಡುತ್ತೆ, ನೀಸ್. ಇವತ್ತು ಮನುಷ್ಯನಿಗೆ ನೋಡಿ, ನಾನೊಂದು ಮಾಡೆಲ್ ತೋರಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇದು ಒಂದು ಅಸ್ಥಿ, ಸ್ಕೆಲಿಟನ್ ಸಿಸ್ಟಮ್ ಅಂತಾರೆ ನೋಡಿ. ಮೇಷೋ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಶ್ಚ ವೃಶ್ಚಿಕಶ್ಚೈವ ಧನುರ್ ಅಂದರೆ ಈ ತೈಸ್, ಈ ಧನುರ್ ಅಂದರೆ ತೈಸ್, ಈ ತೈಸ್ ಅಂದರೆ ತೊಡೆ, ಊರು ಪ್ರದೇಶ, ಇದು ಧನುರ್ ರಾಶಿ. ಅಲ್ಲಿಂದ ಬಂದ ತಕ್ಷಣ ಮಕರ. ಇಲ್ಲಿ ಪ್ರತಿಯೊಬ್ಬರಿಗೂ ಇವತ್ತಿನಿಂದ ಇಲ್ಲಿ ಶನಿ ಉಚ್ಚನ ಆಗ್ತಾನೆ ಅಂತ ಹೇಳ್ತಾರೆ. ಅದರಿಂದ ಯಾರ್ಯಾರಿಗೆ ಮಂಡಿ ನೋವು ಇದೆಯೋ ಇವತ್ತು ಕಮ್ಮಿ ಆಗುತ್ತೆ. ಇವತ್ತಿನಿಂದ ಮಂಡಿ ನೋವು ಪ್ರಾರಂಭ ಆಗಬೇಕಾದ್ರೆ ಶನಿ ನೀಚನ ಆದಾಗ ಮಂಡಿ ನೋವು ಬರುತ್ತೆ, ಉಚ್ಚನ ಆದಾಗ ಮಂಡಿ ನೋವು ಹೊಟ್ಟೋಗುತ್ತಂತೆ. ಅದರಿಂದ ಇಲ್ಲಿ ನೀಸ್ಕೆಲಿ ಮಕರ ಅಂದರೆ ಈ ಜಾಗ ಮಕರ ರಾಶಿ, ಮಂಡಿ. ಆಮೇಲೆ ಈ ಜಾಗ ಇದೆಯಲ್ಲ ನೋಡಿ, ಕಾಲು ಇದು, ಈ ಪಾದ ಇದು ಕುಂಭರಾಶಿ, ಈ ಕಾಲುಗಳು ಇದು ಕುಂಭರಾಶಿ, ಈ ಪಾದ ಮಾತ್ರ ಮೀನರಾಶಿ. ಇದು ಇವತ್ತು ಮನುಷ್ಯನ, ಇದು ನಿಜವಾದ ರೂಪ ಮನುಷ್ಯನೊಂದು. ನಾನು ಯಾಕೆ ಸ್ಕೆಲಿಟನ್ ಸಿಸ್ಟಮ್ ತೋರಿಸ್ತಾ ಇದ್ದೀನಿ ಅಂದರೆ, ನಾವಿರೋದೇ ಹೀಗೆ. ಇದ್ರ ಮೇಲೆ ಮಾಂಸದ ಹೊದಿಕೆ ಇದೆ, ಆಯಿತಾ, ಅದ್ರ ಮೇಲೆ ಚರ್ಮದ ಹೊದಿಕೆ ಇದೆ, ಆಗ ನಾವು ಒಂದು ಬ್ಯೂಟಿಫುಲ್ಲಾಗಿ ಕಾಣ್ತೀವಿ. ಈ ಒಂದು ರೂಪನೇ ಒರಿಜಿನಲ್ ರೂಪ. ಊತಾಗ್ತಾಗಲೂ ಸಿಗೋದಿದ್ದಾನೆ, ತಾಯಿ ಗರ್ಭದಲ್ಲೂ ಪ್ರಾರಂಭ ಆಗೋದು ಇದ್ದಾನೆ. ಅದರಿಂದ ಈ ಮಕರ ರಾಶಿ ಅಂದರೆ ಮಂಡಿ ಮತ್ತು ಕಾಲುಗಳು ಈ ಜಾಗ, ಇದಕ್ಕೆ ಕುಂಭ. ಮಕರ ಕುಂಭದಲ್ಲಿ ಇವತ್ತು ಶನಿ ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾನೆ ಅಂತ, ಅಂದರೆ ಕ್ರಾಂತಿಯನ್ನು ಮಾಡ್ತಾನೆ, ರೆವಲ್ಯೂಷನ್ ಪ್ರಾರಂಭ ಮಾಡ್ತಾನೆ ಅಂಥೇಳಿ ಒಂದು ಮೆಡಿಕಲ್ ಆಸ್ಟ್ರಾಲಜಿ ಹೇಳುತ್ತೆ. ಅದರಿಂದ ಈ ಒಂದು ಎಂಟೈರ್ ಸ್ಕೆಲಿಟನ್ಗೆ ಅಧಿಪತಿ ಯಾರು? ಶನಿಗ್ರಹ, ಸ್ಯಾಟ್ರನ್. ಅದರಿಂದ ಶನಿ ಅಂದ ತಕ್ಷಣ ನಮ್ಮ ಮೂಳೆಗಳಿಗೆ ಅಧಿಪತಿ ಅವನು. ಮಕರ ರಾಶಿಗೆ ಓನರು ಶನಿ. ಆ ಮಕರ ರಾಶಿಯಲ್ಲಿ ಬರೋ ಪಾರ್ಟ್ ಯಾವುದು? ಮಂಡಿಗಳು, ನೀಸ್. ಕುಂಭರಾಶಿಗೆ ಬರೋದು ಯಾವುದು? ಪಾದಗಳು, ಅಂದರೆ ಈ ಕಾಲುಗಳು. ಮೀನರಾಶಿ ಅಂದರೆ ಬರೀ ಪಾದ. ಅದರಿಂದ ಪ್ರಾರಂಭ ಇಲ್ಲಿಂದ ಆಗತ್ತೆ. ಇಲ್ಲಿಂದ ನಮಗಿವತ್ತು ಸಂಕ್ರಮಣ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಮಂಡಿಯಿಂದ ಕಾಲು, ಕಾಲಿಂದ ಪಾದ, ಪಾದದಿಂದ ತಲೆ ಮುಖ ಕತ್ತು ಇಲ್ಲಿ ಬಂದು ಚಂದ್ರನ ಬರೋಷ್ಟೊಳಗೆ ಉತ್ತರಾಯಣ ಮುಗಿದೋಗುತ್ತೆ. ಅದರಿಂದ ಇದು ಬಾಟಮಿಂದ
ಆ್ಯಕ್ಷನ್ ಶುರುವಾಗತ್ತೆ ಅಂತ ಸೈನ್ಸು. ಅದರಿಂದ ಈ ಮೂಳೆಗಳು ಕಂಪ್ಲೀಟ್ ಮೂಳೆನ ಕಾಪಾಡೋದು ಯಾರು? ಶನಿ ಗ್ರಹ. ಅದರಿಂದ 206 ಮೂಳೆ ನಮ್ಮ ಶರೀರದಲ್ಲಿದೆ. ಮಕ್ಕಳಲ್ಲಿ 300 ಇರುತ್ತೆ. ಬೆಳೀತಾ ಬೆಳೀತಾ 206ಕ್ಕೆ ಬಂದುಬಿಡ್ತೀವಿ. ಅದರಿಂದ ಈ 206 ಮೂಳೆಗಳಿಗೆ ಇವತ್ತಿನಿಂದ ಕ್ರಾಂತಿ ಉತ್ಪತ್ತಿಯಾಗತ್ತೆ. ಅದರಿಂದ ಶಮ್ಮಲ್ಲ, ಸಂಗ್ ಅಂದರೆ ಯೂನಿಯನ್, ಸಂಗಮ, ಕ್ರಾಂತಿ, ಸಂಗಮ ಆಗಿ ರೆವಲ್ಯೂಷನ್ ಮಾಡುವಂಥದ್ದು, ಹೋರಾಟ ಮಾಡುವಂಥ ಒಂದು ವಿಶೇಷವಾದಂಥ ದಿನ ಈ ಸಂಕ್ರಾಂತಿ. ಆದ್ದರಿಂದ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ 206 ಮೂಳೆಗಳು ಏನಿದೆ, ಈ ಸ್ಕೆಲಿಟನ್ ಸಿಸ್ಟಮ್ ಇದೆಯಲ್ಲ, ಈ ಸ್ಕೆಲಿಟನ್ ಸಿಸ್ಟಮ್ಗೆ ಅಧಿಪತಿ ಶನಿ. ಇದಕ್ಕೆ ಎಳ್ಳನ್ನು ಕೊಡಬೇಕು ಅಂತ ಬರುತ್ತೆ. ಮೂಳೆಗೆ ಸಂಬಂಧಪಟ್ಟಿದ್ದು ಯಾವುದು? ಎಳ್ಳು, ತಿಲ. ಅದರಿಂದ ಇವತ್ತು ತಿಲದಾನ, ತಿಲಭಕ್ಷ ಎಳ್ಳನ್ನು ತಿನ್ನಬೇಕು. ಮತ್ತು ಇದ್ರ ಜೊತೆಗೆ ಈ ಮಾಂಸದ ಮುದ್ದೆ, ಮಸಲ್ಸ್ ಇದೆಲ್ಲ ಅದೆಷ್ಟನ್ನು ಕಾಪಾಡಲಿಕ್ಕೆ ಬೇರೆ ಬೇರೆ ಮೆಥಡನ್ನು ನಮ್ಮ ಶಾಸ್ತ್ರದಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಅದನ್ನು ನಾನು ಹೋಗ್ತಾ ಹೇಳ್ತೀನಿ. ಈಗ ಎಳ್ಳನ್ನು ಯಾಕೆ ದಾನ ಮಾಡಬೇಕು ಅಂತಂದರೆ, ಎಳ್ಳು ಶನಿಯ ಧಾನ್ಯ, ಆಯಿತಾ. ಇವತ್ತು ಬಿಳಿ ಎಳ್ಳನ್ನು ಕೊಡಬೇಕು, ಕರಿ ಎಳ್ಳು ಕೊಡೋಂಗಿಲ್ಲ. ಕರಿ ಅಂದರೆ ಶನಿ ನೀಚನಾದಾಗ ಮಾತ್ರ ಕರಿ ಎಳ್ಳು ಕೊಡ್ತಾರೆ. ಶನಿ ಉಚ್ಚನಾಗಿರೋದ್ರಿಂದ ಇವತ್ತು ಬಿಳಿ ಎಳ್ಳನ್ನ ಕೊಡಬೇಕು, ವೈಟ್ ಎಳ್ಳು. ಅದರಿಂದ ವೈಟ್ ಯಾಕೆಂದರೆ ಉಚ್ಚನಾಗಿದ್ದಾನೆ ಇವತ್ತು ಶನಿ ಮಕರ ರಾಶಿನಲ್ಲಿ. ಯಾಕೆ? ತಂದೆ ಜೊತೆ ಸೇರಿಕೊಂಡ. ತಂದೆ ಯಾರು? ಸೂರ್ಯ ಅಪ್ಪ ಮಗ ಸೇರೋ ಇವತ್ತು ದಿನದಲ್ಲಿ ಬಿಳಿ ಎಳ್ಳನ್ನು ಕೊಡಬೇಕು. ಯಾತಕ್ಕೆ ಬಿಳಿ ಎಳ್ಳು ಕೊಡಬೇಕು? ಇದಕ್ಕೆ ಸೇಮ್ ಅಂತ ಕರೀತಾರೆ. ಬಿಳಿ ಎಳ್ಳು ಕೊಡೋದ್ರಿಂದ ಮೂಳೆಗಳಲ್ಲಿರ್ತಕ್ಕಂಥ ದೋಷ ನಿವಾರಣೆ ಆಗತ್ತೆ. ಎಳ್ಳಲ್ಲಿ ಪೊಟ್ಯಾಷಿಯಮ್ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಮ್ ಇದೆ, ಮತ್ತು ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ. ಯಾರು ಇವತ್ತು ಎಳ್ಳು ತಿಂತಾರೋ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಯಾರಿಗೆ ಬ್ಲಡ್ಡಲ್ಲಿ ಹೇಮೋಗ್ಲೋಬಿನ್ ಕಮ್ಮಿ ಇದೆಯೋ ಇವತ್ತು ಎಳ್ಳು ದಾನ ಮಾಡೋದ್ರಿಂದ, ಎಳ್ಳು ತಿನ್ನೋದ್ರಿಂದ ಬ್ಲಡ್ಡಲ್ಲಿ ಹೇಮೋಗ್ಲೋಬಿನ್ ಚೆನ್ನಾಗಿ ಇಂಪ್ರೂವ್ ಆಗಿಬಿಡುತ್ತೆ. ಯಾಕೆಂದರೆ ಇವತ್ತು 10 to 15 ಡಿಗ್ರಿ ಯೂನಿವರ್ಸು ಟಿಲ್ಟ್ ಆಗಿದೆ. ಇವತ್ತು ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಇವತ್ತಿನ ದಿನ ಎಳ್ಳನ್ನು ತಿನ್ನೋದ್ರಿಂದ, ಎಳ್ಳನ್ನು ದಾನ ಕೊಡೋದ್ರಿಂದ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆ ಹೊಟ್ಟೋಗುತ್ತೆ. ಇವತ್ತಿನ ವಾತಾವರಣ ಆಗಿದೆ, ಇವತ್ತಿನ ಹ್ಯೂಮಿಡಿಟಿ ಆಗಿದೆ, ಇವತ್ತಿನ ವೆದರ್ ಆಗಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಎಳ್ಳು ಯಾಕೆ ಕೊಡ್ತೀವಿ ಅಂದರೆ, ಐರನ್ ಕಂಟೆಂಟ್ ಜಾಸ್ತಿ ಆಗಲಿ, ಕ್ಯಾಲ್ಶಿಯಂ ಜಾಸ್ತಿ ಆಗಲಿ. ಮೂಳೆಗೆ ಬೇಕಾಗಿರೋದು ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್. ಐರನ್ ಅಂದರೆ ಏನು? ಕಬ್ಬಿಣಕ್ಕೆ ಅಧಿಪತಿ ಯಾರು? ಶನಿ. ಎಳ್ಳಲ್ಲಿ ಕಬ್ಬಿಣಾಂಶ, ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಇದಿಷ್ಟು ಸೇರಿದ್ರೆ ಶನಿಯ ಒಂದು ಕಾರಕತ್ವ. ಆದ್ದರಿಂದ ಮೂಳೆಗೆ ಏನು ಬೇಕೋ ಅದು. ಇವತ್ತು ಎಳ್ಳು ತಿಂದರೆ ಇನ್ನು 6 ತಿಂಗಳವರೆಗೂ ಮನುಷ್ಯ ದೃಢಕಾಯವಾಗಿ ಆರೋಗ್ಯವಾಗಿರ್ತಾನೆ. ಅದಕ್ಕೆ ಪ್ರಾರಂಭದ ಪರ್ವಕಾಲದಲ್ಲಿ ಬಿಗಿನಿಂಗ್ ಆಫ್ ದಿ ಉತ್ತರಾಯಣ ಪ್ರಾರಂಭದಲ್ಲಿ ಈ ಮೆಡಿಸಿನ್ ತಿನ್ನಬೇಕು. ಏನು ಮೆಡಿಷನ್ನು? ಎಳ್ಳನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಅದರಿಂದ ಎಳ್ಳು. ಸೂರ್ಯನಿಗೆ ರಥದಲ್ಲಿ 7 ಅಶ್ವಗಳಿದೆಯಂತೆ, 7 ಕುದುರೆಗಳಿದೆಯಂತೆ. ಆ 7 ಕುದುರೆಗಳಂದರೆ 7 ಧಾತುಗಳು ಅಂತ ಕರೀತಾರೆ. ಧಾತು ಅಂದರೆ ಇಂಗ್ಲೀಷ್ನಲ್ಲಿ ಟಿಶ್ಯೂಸ್ ಅಂತ ಕರೀತಾರೆ. ಅದರಿಂದ ರಸ ಅಂದರೆ ಪ್ಲಾಸ್ಮಾ. ರಸ ಒಂದು ಧಾತು, ಪ್ಲಾಸ್ಮಾ ಅಂತ ಮೆಡಿಕಲ್ ಸೈನ್ಸ್ ಅದು ರಸ. ನೆಕ್ಸ್ಟು ಬ್ಲಡ್ಡು, ಅದಕ್ಕೆ ರಕ್ತ ಅಂತ ಕರೀತಾರೆ. ಆಮೇಲೆ ಮಾಂಸ ಅಂದರೆ ಮಸಲ್ಸ್ ಅಂತಾರೆ. ಆಮೇಲೆ ಮೇದ ಅಂದರೆ ಫ್ಯಾಟ್. ಆಮೇಲೆ ಅಸ್ಥಿ ಅಂದರೆ ಬೋನ್ ಮ್ಯಾರೋ ಅಂದರೆ ಮಜ್ಜ ಅಂತ ಕರೀತಾರೆ. ಕೊನೆಯದ ಧಾತು ಶುಕ್ರ ಅಂದರೆ ಸೆಮನ್ ಫ್ಲೂಯಿಡ್ ಅಂತಾರೆ. ಗಂಡಸಲ್ಲಿ ವೀರ್ಯ, ಹೆಂಗಸಲ್ಲಿ ಅಂಡಾಣು ಅಂತ. ಇವತ್ತು ನಾವು ಪೂಜೆ ಮಾಡೋದ್ರಿಂದ, ಎಳ್ಳು ಬೆಲ್ಲ ತಿನ್ನೋದ್ರಿಂದ 7 ಧಾತುಗಳು ಪ್ಯೂರಿಫೈ ಆಗುತ್ತಂತೆ. ಇವತ್ತಾದರೆ ಇನ್ನು 6 ತಿಂಗಳು ಬಹಳ ಸ್ಟ್ರಾಂಗ್ ಆಗಿರ್ತದೆ ಅಂತ. ಅದಕ್ಕೆ 7 ಟಿಶ್ಯೂಸ್ನ 7 ಅಶ್ವಗಳಿಗೆ ಹೋಲಿಸಿದ್ದಾರೆ. ಅದರಿಂದ ಸೂರ್ಯ ದೇಹಕಾರಕ, ಸೂರ್ಯ ಆತ್ಮಕಾರಕ. ಅದರಿಂದ ಸೂರ್ಯ ಪಿತೃಕಾರಕ. ಇವತ್ತು ಪಿತೃ ಮಗನ ನೋಡೋಕ್ಕೆ ಹೋಗಿರುವಂಥ ದಿನ. ಯಾರ ಮಗ? ಶನಿಯನ್ನು ನೋಡೋಕ್ಕೆ ಹೋಗಿರೋ ಅಪ್ಪ ಮಕ್ಕಳಿಬ್ಬರು ವೈರಿ ಆದರೂ ಇವತ್ತು ಒಂದಾಗ್ತಾರಂತೆ. ಅದರಿಂದ ಈ ಒಂದು ಶರೀರ ನೋಡಿ, ಈ ಕಾಲುಗಳಿದೆಲ್ಲ, ಈ ಮೂಮೆಂಟ್ಸ್ ಎಲ್ಲ ಬರುತ್ತಲ್ಲ, ಇದಕ್ಕೆ ವಾತ ಅಂತ ಕರೀತಾರೆ. ನೋಡಿ, ಈ ಕೈಗಳೆಲ್ಲ ಮೂಮೆಂಟ್ ಮಾಡ್ತಿದ್ದೀನಿ ನೋಡಿ, ಈ ಕೈಗಳೆಲ್ಲ ನಾನು ಈ ಕೈಯೆಲ್ಲ ಮೂಮೆಂಟ್ಸ್ ಮಾಡ್ತಾ ಇದ್ದೀನಿ, ಕಾಲೆಲ್ಲ ಮೂಮೆಂಟ್ಸ್ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ವಾತ ಅಂತದ್ದು. ಮೂಮೆಂಟ್ಸ್, ಪ್ಲಾನೆಟರಿ ಪೊಸಿಷನ್. ಇವತ್ತು ಎಲ್ಲ ಅಂಗಾಂಗಗಳಲ್ಲಿ ಮೂಮೆಂಟ್ಸು ಚೆನ್ನಾಗಿರುತ್ತಂತೆ, ಫ್ಲೆಕ್ಸಿಬಲ್ ಇರುತ್ತಂತೆ ಇವತ್ತಿನ ವಾತಾವರಣದಲ್ಲಿ. ಅದರಿಂದ ವಾತ. ಪಿತ್ತ, ರಿಡಕ್ಷನ್ ಮತ್ತು ಬಾಡಿನಲ್ಲಿ ರಿಡಕ್ಷನ್ ಆಗೋದು, ಅದಕ್ಕೆ ಪಿತ್ತ ಅಂತಾರೆ. ಮತ್ತು ಲೂಬ್ರಿಕೆಂಟ್ಸ್, ಕಫ. ವಾಟರು ಮತ್ತು ಭೂಮಿ ತತ್ವ ಇರೋದು ಕಫ. ಈ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡುವಂಥ ಏಕೈಕ ದಿನ ಅಂದರೆ ಮಕರ ಸಂಕ್ರಾಂತಿ.
ಅದರಿಂದ ಇವತ್ತು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತಂದರೆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಮಾಡಿ ಮೈಗೆ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇವತ್ತು ಹರಳೆಣ್ಣೆ ಅಲ್ಲ, ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಆಮೇಲೆ ಗೋಮೂತ್ರದಲ್ಲಿ ಸ್ನಾನ ಮಾಡಿ. ಗೋಮೂತ್ರ ಸೂರ್ಯ, ಎಳ್ಳು ಶನಿ ಮತ್ತು ಸೂರ್ಯ ಶಾಂತಿ ಆಗಬೇಕು ಶರೀರಕ್ಕೆ. ಆದ್ದರಿಂದ ಗೋಮೂತ್ರದಲ್ಲಿ ಸ್ನಾನ ಮಾಡಿ ನಂತರ ಶನಿಗೆ ಪೂಜೆ ಮಾಡಬೇಕಂತೆ. ಅದರಿಂದ ಇವತ್ತು ಸೂರ್ಯನ ಆರಾಧನೆ ಮಾಡುವಂಥ ವಿಶೇಷವಾದಂಥ ದಿನ. ಅದರಿಂದ ಈ ಒಂದು ಸ್ಕೆಲಿಟನ್ ಸಿಸ್ಟಮ್, ಈ ಬಾಡಿಯನ್ನು, ಮೂಳೆಯನ್ನು, ಸ್ಕೆಲಿಟನ್ 206 ಮೂಳೆಗಳ ಶುದ್ಧವಾಗಿ ಪವಿತ್ರವಾಗಿ ಜೋಪಾನವಾಗಿ ಇಟ್ಕೊಳ್ಳುವಂಥ ದಿನ ಪ್ರಾರಂಭ ಆಗಿದೆ. ಅದೇ ಸಂಕ್ರಮಣ. ಅದರಿಂದ ಸೂರ್ಯ ಇವತ್ತು ಈ ಜಾಗದಲ್ಲೆಲ್ಲ ಓಡಾಡ್ತಾನೆ. ಅಂದರೆ ಶನಿ, ಇದು ಪೂರ್ತಿ ಶನಿ ಸ್ಕೆಲಿಟನ್. ಅದರಿಂದ ಈ ಒಂದು ವಿಶೇಷತೆ ಇರುವಂಥ ಈ ಒಂದು ವಿಜ್ಞಾನ ಏನಿದೆ, ಎಳ್ಳನ್ನು ತಿನ್ನಬೇಕು. ಇವತ್ತು ಯಾರು ಎಳ್ಳು ತಿಂತಾರೋ ಅವರಿಗೆ ಜಾಯಿಂಟ್ಸ್ ಏದೋ ಪೇನ್ ಹೋಗುತ್ತೆ, ಅಸ್ತಮ ಬರೋದಿಲ್ಲ, ಮತ್ತು ಬಾಡಿನೆಲ್ಲ ಕ್ಲೀನ್ ಮಾಡುತ್ತಂತೆ. ಕ್ಲೀನಿಂಗ್ ಪ್ರೋಸೆಸ್ ಅಂತ, ಟಾಕ್ಸಿನ್ ತೆಗೆದಾಕತ್ತೆ, ಬಾಡಿನ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಹಬ್ಬದಲ್ಲಿ, ಈ ಒಂದು ಸಂಕ್ರಾಂತಿ ದಿವಸ ಎಂಟೈರ್ ಶನಿ ಗ್ರಹಕ್ಕೆ ಶಾಂತಿ ಮಾಡುವಂಥ ದಿವಸ ಇವತ್ತು. ಸರಿ ಗುರೂಜಿ, ಮಕರ ಸಂಕ್ರಾಂತಿ ಅಂದ್ರೆ ಬರೀ ಪರ್ವಕಾಲ ಅಲ್ಲ, ಮಹಾಪರ್ವಕಾಲ, ಉತ್ತರಾಯಣ ಪುಣ್ಯಕಾಲ ಅಂತಾನೆ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಸೈನ್ಸ್ ಆಫ್ ಸಂಕ್ರಾಂತಿಯ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯಿರಿ. ನಾವು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗ್ತೀವಿ. ವಿರಾಮದ ನಂತರ ಸೈನ್ಸ್ ಆಫ್ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮಕರ ಸಂಕ್ರಮಣದ ದಿನ ಎಳ್ಳಿನ ವಿಶೇಷತೆ ಏನು, ಎಳ್ಳು ಹೇಗೆ ಆರೋಗ್ಯವನ್ನು ವೃದ್ಧಿಸುತ್ತೆ ಅಂತ. ಇನ್ನು ಬೆಲ್ಲನೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಎಲ್ಲರ ಬಾಯಲ್ಲೂ ಎಳ್ಳು ಬೆಲ್ಲ ಅಂತಾನೆ ಬರುತ್ತೆ. ಹಾಗಾಗಿ ಬೆಲ್ಲವನ್ನ ತಿನ್ನೋದ್ರಿಂದ, ಬೆಲ್ಲವನ್ನ ಹಂಚೋದ್ರಿಂದ ನಮ್ಗಾಗುವಂತ ಉಪಯೋಗಗಳು ಏನೇನು? ನೋಡಿ, ಬೆಲ್ಲನ ನಾವು ಹಂಚೋದ್ರಿಂದ ಬೆಲ್ಲ ಮೃತ್ಯು ದೋಷವನ್ನು ನಿವಾರಣೆ ಮಾಡುತ್ತೆ ಅಂತ. ಮೃತ್ಯು ಕಂಟಕವನ್ನು, ಅಪಮೃತ್ಯು ದೋಷ ಅಂದರೆ ನೀರು ಬಿದ್ದು ಸಾಯೋದು, ಬೆಂಕಿ ಹಾಕ್ಕೊಂಡು ಸಾಯೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಸತ್ತೋಗೋದು, ನೇಣು ಹಾಕೊಂಡು ಸತ್ತೋಗೋದು, ಬಸ್ಸು, ಫ್ಲೈಟು, ಟ್ರೈನು, ಕಾರು ಯಾವುದೆಲ್ಲಾದರೂ ಆಕ್ಸಿಡೆಂಟ್ ಆಗೋದಿದ್ದರೆ ಅದನ್ನು ತೆಗೆದುಹಾಕುವಂಥ ಒಳ್ಳೆ ದಿವಸ ಇದು ಸಂಕ್ರಮಣ. ಅದರಲ್ಲಿ ಬೆಲ್ಲ, ಜಾಗ್ರಿನಲ್ಲಿ ಏನಿದೆ ಅಂದರೆ, ಜಾಗ್ರಿಯಲ್ಲಿ ಕೂಡ ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ಫಾಸ್ಫರಸ್ ಇದೆ, ಐರನ್ ಇದೆ ಮತ್ತು ಕ್ಯಾಲ್ಶಿಯಮ್ ಇದೆ. ಈ ಜಾಗ್ರಿ ಯಾಕೆ ಕೊಡ್ತೀವಿ, ಬೆಲ್ಲ ಯಾಕೆ ಕೊಡ್ತೀವಿ ಅಂತಂದರೆ, ನೋಡಿ, ಬೆಲ್ಲ ಇವತ್ತು ಕೊಡೋದ್ರಿಂದ ನಮ್ಮ ಜಾತಕದಲ್ಲಿ ಇದು ಒಬ್ಬ ಮನುಷ್ಯ, ನಾನು ಇಲ್ಲಿಂದ ತೊಡೆ ಮತ್ತು ಮಂಡಿ ಪಾದ ತೋರಿಸಲಿಕ್ಕೆ ನಾನು ಆಗಲೇ ತೋರಿಸ್ದೆ. ಈ ಜಾಗ್ರಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬಾಡಿನ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಯಾವಾಗಲೂ ವಾರ್ಮಪ್ ಅಲ್ಲಿ ಇರುತ್ತೆ. ನಮ್ಮ ಬಾಡಿಯಲ್ಲಿರ್ತಕ್ಕಂಥ ವಿಷ ಪದಾರ್ಥ ತೆಗೆದುಹಾಕುವಂಥ ಶಕ್ತಿ ಬೆಲ್ಲಗಿದೆ. ಅದಕ್ಕೆ ಕ್ಲೀನ್ಸಿಂಗ್ ಪ್ರೋಸೆಸ್, ಕ್ಲೀನ್ ಮಾಡುತ್ತೆ ಬಾಡಿನಲ್ಲಿ. ನಮ್ಮ ಬಾಡಿಯಲ್ಲಿ ಬಂತು ವಿಷ ಪದಾರ್ಥ ಯಾವುದು, ಯೂರಿಕ್ ಆ್ಯಸಿಡ್ಡು, ಕ್ರಿಯಾಟಿನೈನು, ಇವೆಲ್ಲ ಈಚೆ ತೆಗೆದಾಕಲಿಲ್ಲ ಅಂದರೆ ಜಾಯಿಂಟ್ಸಲ್ಲಿ ಸೇರ್ಕೊಂಡ್ಬಿಟ್ಟು ಆರ್ಥರೈಟಿಸ್ ಬಂದುಬಿಡುತ್ತೆ. ಸಂಧಿವಾತ ಕಾಯಿಲೆ ಬರುತ್ತೆ, ಆರ್ಥರೈಟಿಸ್. ಅದರಿಂದ ಇವತ್ತು ನಮಗೆ ರೋಗಗಳಿಂದ ಸಾವು ಬರಬಾರ್ದು ಅನ್ನೋದಾಗಿದ್ದರೆ, ಮತ್ತು ಪ್ರಕೃತಿಯಿಂದ ಸಾವು ಬರಬಾರ್ದು ಅಂದರೆ ಬೆಲ್ಲವನ್ನು ದಾನ ಮಾಡು ಅಂತ ಹೇಳ್ತದೆ. ಬೆಲ್ಲ ಕುಜಗ್ರಹಕ್ಕೂ ಹೋಲಿಸ್ತಾರೆ. ಇದು ಕುಜನ ಕಾರಕತ್ವ, ಮಂಗಳನ ಕಾರಕತ್ವ. ಅದರಿಂದ ನೋಡಿ, ಈ ಹಾರ್ಟು ಪಂಪ್ ಮಾಡಲಿಕ್ಕೆ ಶಕ್ತಿ ಬೇಕು ಅಂತಂದರೆ ಹೆಮೋಗ್ಲೋಬಿನ್ ಚೆನ್ನಾಗಿರಬೇಕು. ಸೊ ಬೆಲ್ಲದಲ್ಲೂ ಕೂಡ ಬ್ಲಡ್ಡಿರೋ ಹೆಮೋಗ್ಲೋಬಿನ್ ಇಂಪ್ರೂವ್ ಮಾಡುತ್ತೆ. ಆಮೇಲೆ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣ 120 ದಿವಸ ಬದುಕುತ್ತೆ. 120 ದಿವಸ ಬದುಕಿನ ಸತ್ತೋಗುತ್ತೆ. ಆ RBCಯನ್ನು ಮತ್ತೆ ಸತ್ತಂಥ RBCಯನ್ನು, ಹೊಸ RBCಯನ್ನು ಸೃಷ್ಟಿ ಮಾಡೋದು ಯಾವ್ದು ಗೊತ್ತಾ? ಬೆಲ್ಲ. ಅದರಿಂದ ರಕ್ತದಲ್ಲಿ ಕೆಂಪು ರಕ್ತ ಕಣದಲ್ಲಿನ ಆಯುಷನ್ನು ಜಾಸ್ತಿ ಮಾಡುವಂಥದ್ದು ಬೆಲ್ಲ. ಹೇಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡುತ್ತೆ, ಐರನ್ ಕಂಟೆಂಟ್ ಜಾಸ್ತಿ ಮಾಡುತ್ತೆ. ಇದಕ್ಕೆ ಬಾಡಿಯಲ್ಲಿ ಗಟ್ಟಿಮುಟ್ಟಾದ ದೇಹ ಬಂದು ಟಾಕ್ಸಿನ್ ಈಚೆ ತೆಗೆದಾಕತ್ತೆ, ಅಸ್ತಮ ರಿಮೂವ್ ಮಾಡುತ್ತೆ, ಸೊಂಟ ನೋವು, ಮಂಡಿ ನೋವು, ಪಾದ ನೋವು ಏನೆಲ್ಲ ತೆಗೆಯುತ್ತೆ, ಮತ್ತು ಉಸಿರಾಟದಲ್ಲಿ ಚೆನ್ನಾಗಿ ಉಸಿರಾಟ ಆಡಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ ಈ ಬೆಲ್ಲ. ಬೆಲ್ಲ ಮೃತ್ಯುಂಜಯ. ಉಸಿರೇ ನಿಂತೋದಾಗ ಸತ್ತೋಗ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣ ಆಗಲಿಲ್ಲ ಅಂದರೆ ಬೆಲ್ಲ. ಹಿಂದಿನ ಕಾಲದಲ್ಲೆಲ್ಲ ಊಟ ಆದ ತಕ್ಷಣ ಬೆಲ್ಲ ಕೊಡ್ತಾಯಿದ್ರು ತಿನ್ನೋಕ್ಕೆ, ಬೆಲ್ಲ ಕಡಲೆಕಾಯನ್ನು ಕೊಡ್ತಾಯಿದ್ರು. ಅದರಿಂದ ಈ ಕುಜನ ಅಂಶವನ್ನು ಶನಿ ಅಂಶ ಜೊತೆ ಸೇರಿಸಿದಾಗ ವೈಟಮಿನ್ಸು, ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ. ವೈಟಮಿನ್ಸ್ಗಳು, ಹಾರ್ಮೋನ್ಸ್ಗಳು, ಮಿನರಲ್ಸ್ಗಳು ಮತ್ತು ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಮ್ ಮತ್ತು ಎಲೆಕ್ಟ್ರೋಲೈಟ್, ಇದನ್ನೆಲ್ಲ ಇವೆಲ್ಲ ಪ್ರೊಡಕ್ಷನ್ ಮಾಡಲಿಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಕೊಡ್ತೀವಿ. ನಾವು ಇವತ್ತಿನ ದಿವಸ ತಿಂತೀವಿ. ಅದರಿಂದ
ಈ ಬೆಲ್ಲ ಮನುಷ್ಯನಿಗೆ ಪಾರ್ಶ್ವವಾಯು ಬರದೇ ಇರೋಂಗೆ ಮಾಡುತ್ತೆ. ಅಂದರೆ ಬೆಲ್ಲ, ಕಡಲೆಕಾಯಿ, ಬೆಲ್ಲ ಯಾಕೆ ತಿಂತೀವಿ ಅಂದರೆ ಲಕ್ವ ಬರದೇ ಇರಲಿ, ಪ್ಯಾರಾಲಿಸಿಸ್ ಬರದೇ ಇರಲಿ, ಪಾರ್ಕಿನ್ಸನ್ ರೋಗ, ಕೈಯೆಲ್ಲ ಶೇಕ್ ಆಗೋದು, ತಲೆ ಹಿಂಗೆಲ್ಲಾಡೋದು, ಇದೆಲ್ಲ ಮಾಡ್ತಾರಲ್ಲ ಪಾರ್ಕಿನ್ಸ್, ಮತ್ತು ಅಲ್ಝೀಮೀರಿಯಾ ಅಂತ ಒಂದು ಕಾಯಿಲೆ, ಅಂದರೆ ನೆನಪಿನ ಶಕ್ತಿ ಹೊಟ್ಟೋಗುತ್ತೆ, ಅದು ಬರದೇ ಇರಲಿದ್ದ. ಮತ್ತು ಬ್ರೈನಲ್ಲಿ ನ್ಯೂರಾನ್ಸ್ಗಳಿಗೆ ಸ್ಟ್ರೆಂತ್ ಕೊಡೋದೇ ಬೆಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಬೆಲ್ಲವನ್ನು ನಾವಿವತ್ತು ಸಂಕ್ರಮಣ ಆದಾಗ ಅಪ್ಪ ಮಗ ಸೂರ್ಯ ಮತ್ತು ಶನಿ ಜಾಯಿನ್ ಯೂನಿಯನ್ ಆದಂಥ ದಿನದಲ್ಲಿ ಇದನ್ನು ದಾನ ಕೊಡೋದ್ರಿಂದ ಮತ್ತು ತಿನ್ನೋದ್ರಿಂದ ನಮಗೆ ಇವತ್ತಿನಿಂದ ಹೊಸ ಹೆಲ್ತ್ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಕಾಲದಲ್ಲಿ ಹೆಲ್ತ್ ಅದೇ ಉತ್ತರಾಯಣ ಕಾಲದಲ್ಲಿ ನಮ್ಮ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಮಾಡುತ್ತೆ ಅಂತ ಅರ್ಥ. ಉತ್ತರಾಯಣ ಕಾಲದಲ್ಲಿ ಸತ್ತೋರ್ಗೆಲ್ಲ ಮೋಕ್ಷ ಸಿಗುತ್ತಂತೆ, ದಕ್ಷಿಣಾಯನದಲ್ಲಿ ಸತ್ತೋಂಥವ್ರಿಗೆಲ್ಲ ರೀಬರ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಉತ್ತರಾಯಣ ಕಾಲದಲ್ಲಿ ಹಳೆದೆಲ್ಲ ಸತ್ತೋಗುತ್ತೆ, ಹಳೆ ಸೆಲ್ಸ್ಗಳು ಎಲ್ಲ ಹೋಗುತ್ತೆ, ಹೊಸ ಸೆಲ್ಸು ರೀಜನ್ರೇಟ್ ಆಗಿ ಹೊಸ ತೇಜಸ್ಸು ಧೀಶಕ್ತಿ ಪ್ರಾರಂಭ ಆಗುತ್ತೆ ಬೆಲ್ಲ ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಅದರಿಂದ ಇಷ್ಟು ಪೋಷನ್ಗೆ ಬೆಲ್ಲ ಬೇಕು ನಮ್ಮ ಶರೀರದಲ್ಲಿ. ಅದರಿಂದ ರಿಮ್ಮು, ಲಂಗ್ಸು, ಹಾರ್ಟು, ಡೈಜೆಸ್ಟಿವ್ ಸಿಸ್ಟಮು, ಮತ್ತು ಅಡ್ರಲೀನ್ ಮತ್ತು ನಮ್ಮಲ್ಲಿ ಇನ್ಸುಲಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡಲಿಕ್ಕೆ ಬೆಲ್ಲ ಆಗಾಗ ತಿನ್ನಬೇಕು ಅಂತ ಹೇಳ್ತಾರೆ. ಅದರಿಂದ ಡಯಾಬಿಟಿಕ್ಕು ಕೂಡ ಕ್ಯೂರ್ ಮಾಡುತ್ತಂತೆ ಈ ಬೆಲ್ಲ. ಅದರಿಂದ ಈ ಒಂದು ಇಲ್ಲಿಂದ ಅಂದರೆ ಪೆಲ್ವಿಕ್ ರೀಜನಿಂದ ಟಾಪ್ ಅಂದರೆ ಬ್ರೈನ್ವರೆಗೂ ಬೆಲ್ಲ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಓಕೆ ಗುರುಜಿ, ಈಗೊಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ಹಲೋ, ನಿಮ್ಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶೋಭಾ ಅವರೇ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡಬೇಕು. ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಶೋಭಾ ಅವರೇ, ಟಿವಿ ವಾಲ್ಯೂಮ್ನ ಫಸ್ಟ್ ಕಂಪ್ಲೀಟ್ ಆಗಿ ಮ್ಯೂಟ್ ನಿಮ್ಗೂ ಮೇಡಮ್. ಸರಿ ಸರಿ ಮೇಡಮ್. ಓಕೆ. ಹಲೋ ಗುರುಜಿ ಇದ್ದಾರೆ, ಮಾತನಾಡಿ ಶೋಭಾ ಅವರೇ. ಹಲೋ ಶೋಭಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ನೀವು ಹೇಳ್ತಾ ಇದ್ರಿ ಎಳ್ಳು ಬೆಲ್ಲದ ಪ್ರಾಮುಖ್ಯತೆ ಏನು, ಮಕರ ಸಂಕ್ರಾಂತಿಯಲ್ಲಿ ತಿನ್ನೋದ್ರಿಂದ, ಜೊತೆಗೆ ನಾವು ದಾನ ಕೊಡೋದ್ರಿಂದ ಏನೆಲ್ಲ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಕಬ್ಬು ಕೂಡ ಬೆಲ್ಲದ ಸಂಕೇತವೇ, ಯಾಕಂದ್ರೆ ಕಬ್ಬಿನ ರಸದಿಂದ ಬೆಲ್ಲನ ಮಾಡ್ತಾರೆ. ಈ ಹಬ್ಬದಲ್ಲಿ ಕಬ್ಬನ್ನ ಹಂಚೋದಾಗಿರ್ಬೋದು, ಕಬ್ಬನ್ನ ತಿನ್ನೋದಾಗಿರ್ಬೋದು, ಇದರಿಂದ ಏನು ಉಪಯೋಗ ಆಗತ್ತೆ? ಕಬ್ಬು ಶುಕ್ರ ಗ್ರಹ. ಓಕೆ. ಬೆಲ್ಲ ಸಕ್ಕರೆ ಬರೋದೇ ಶುಕ್ರನಿಂದ, ಕಬ್ಬಿನಿಂದನೇ ಬರೋದು ಬೆಲ್ಲ ಮತ್ತು ಸಕ್ಕರೆ. ಹೌದು. ಅದರಿಂದ ಕೆಲವು ಬೆಲ್ಲ ಕೊಡಕ್ಕೆ ಆಗದೋದವರು ಕಬ್ಬನ್ನ ಕೊಡಬೇಕು ಅಂತ ಈಕ್ವಲೆಂಟ್ ಹೇಳಿದ್ದಾರೆ. ಬೆಲ್ಲ ಸಿಕ್ಲಿಲ್ಲ ಅಂದಾಗ ಕಬ್ಬು ಕೊಡಿ, ಕಬ್ಬನ್ನ. ಇವಾಗೇನು ಮಾಡ್ತಾರೆ, ಕಬ್ಬನ್ನು ಜೊತೆಗೆ ಸೇರಿಸ್ಕೊಡ್ತಾ ಇದ್ದಾರೆ. ಕಬ್ಬಿಲ್ಲ ಅಂದರೆ ಬೆಲ್ಲ ಕೊಡಿ, ಬೆಲ್ಲ ಇಲ್ಲ ಅಂದರೆ ಕಬ್ಬು ಕೊಡಿ ಅಂತ. ಮೂಲ ರಾ ಮೆಟೀರಿಯಲ್ ಇರೋದೇ ಕಬ್ಬಲ್ಲಿ, ಶುಗರ್ ಕೇನಲ್ಲಿ, ಆಯಿತಾ. ಇದು ಶುಕ್ರನ ಒಂದು ಅಂಶ, ಶುಕ್ರನ ಅಧಿಪತಿ, ಶುಕ್ರನ ಕಾರಕತ್ವ ಶುಗರ್ ಕೇನ್, ಕಬ್ಬು. ಈ ಕಬ್ಬು ಕೊಡೋದ್ರಿಂದ ಏನಾಗತ್ತಂದರೆ 27 ನಕ್ಷತ್ರಗಳಿಗೆ ಶಾಂತಿ ಆಗತ್ತಂತೆ. 27 ನಕ್ಷತ್ರಗಳಿಗೆ ಕಬ್ಬು ದಾನ ಮಾಡೋದ್ರಿಂದ ಬಹಳ ವಿಶೇಷವಾಗಿ ಶಾಂತಿ ಆಗುತ್ತೆ ಅಂತ. ಅದರಿಂದ ಕಬ್ಬು ಯಾರು ಬೆಳೀತಾರೋ, ಕಬ್ಬು ಬೆಳೆಯುವಂಥ ಒಂದು ಗದ್ದೆ ಇದೆಯಲ್ಲ, ಆ ಸಾನ್ನಿಧ್ಯ ಅಲ್ಲಿ ವಾಕ್ ಮಾಡೋದ್ರಿಂದ ನಕ್ಷತ್ರಗಳಿಗೆ ಶಾಂತಿ ಆಗುತ್ತೆ. ಬೆನ್ಮೂಳೆಗೆ, ಸ್ಪೈನಲ್ ಕಾರ್ಡ್ಗೆ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ. ಕಬ್ಬು ಎಷ್ಟು ಗಟ್ಟಿನೋ ಅದೇ ಥರ ಗಟ್ಟಿ ಇದೆಯಂತೆ ನಮ್ಮ ಬೆನ್ಮೂಳೆ. ಆ ಬೆನ್ಮೂಳಲ್ಲಿ 27 ಮೂಳೆಗಳಿವೆ. ಆ 27 ಮೂಳೆ 27 ನಕ್ಷತ್ರಗಳನ್ನು ಹೋಲಿಸ್ತಾರೆ. ಅದರಿಂದ 27, ನಮ್ಮದಲ್ಲಿ ಯಾವ ನಕ್ಷತ್ರ ಗೊತ್ತಿಲ್ಲ, ನಮ್ಗೆ ಗೊತ್ತೇ ಇರೋದಿಲ್ಲ. ಅದರಿಂದ ನಮ್ಗೆ ಗೊತ್ತಿಲ್ಲದ ನನಗೆ ಜಾತಕ ಇಲ್ಲ, ನಮ್ಗೇನು ಗೊತ್ತಿಲ್ಲ ಅಂದಾಗ ಕಬ್ಬನ್ ದಾನ ಮಾಡಿದ್ರೆ ನಮ್ಗೆ ಯಾವುದೋ ಒಂದು ನಕ್ಷತ್ರ ಆಟೋಮೆಟಿಕ್ಕಾಗಿ ಶಾಂತಿ ಆಗ್ಬಿಡ್ತದೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಚಂದ್ರಯ್ಯ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಯ್ಯ ಅವರೇ. ಚಂದ್ರಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಾಂತ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತ. ಶಾಂತ ಅವರೇ. ಓಕೆ, ಕಾಲರ್ಸ್ ಎಲ್ಲ ನಿಮ್ಮನ್ನ ಟಿವಿಯಲ್ಲಿ ನೋಡಿಕೊಂಡು ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗುರುಜಿ. ಸರಿ, ನಾವು ಎಳ್ಳು ಬೆಲ್ಲ ಹಾಗೆ ಕಬ್ಬಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಎಳ್ಳು ಬೆಲ್ಲದ ಜೊತೆಗೆ ಸುಣ್ಣದ ಕಲ್ಲು, ವೈಟ್ ಕಲರ್ದು ಹಾಕ್ತಾರೆ. ಅದ್ರ ಜೊತೆಗೆ ಏನು ಕಡಲೆ ಬೀಜ ಹಾಕ್ತಾರೆ, ಹುರಿಗಡಲೆ ಹಾಕ್ತಾರೆ. ಯಾಕೆ ಗುರುಜಿ ಇದನ್ನೆಲ್ಲ ಟೇಸ್ಟ್ಗೋಸ್ಕರ ಹಾಕದಾ, ಅಥವಾ ಇದ್ರ ಹಿಂದೆನೂ ಕೂಡ ವೈಜ್ಞಾನಿಕ ಕಾರಣ ಇದೆಯಾ? ಕಡಲೆಕಾಯಿ ಯಾಕೆ ಹಾಕ್ತಾರೆ ಅಂದರೆ, ಕಡಲೆಕಾಯಿ ಗುರುಗ್ರಹ, ಕಡಲೆಕಾಯಿ ಗುರು ಜುಪಿಟರ್. ಇವತ್ತು ಉತ್ತರಾಯಣ ಕಾಲದಲ್ಲಿ ನಮಗೆಲ್ಲ ಹೊಸ ಸೆಲ್ಸು ಫಾರ್ಮೇಷನ್ ಆಗ್ತಿದೆಯಲ್ವಾ, ಕಡಲೆಕಾಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಆಯಿತಾ. ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತಂತೆ ಕಡಲೆಕಾಯಿ. ಏನು ಗ್ರೌಂಡ್ನಟ್, ಉರುಗಡ್ಲೆ ಇದೆಯಲ್ಲ,
ಅದು ನಮ್ಮ ವೀರ್ಯವನ್ನು ವೃದ್ಧಿ ಮಾಡುತ್ತೆ. ಪುರುಷರಲ್ಲಿ, ಹೆಂಗಸರಲ್ಲಿ ಅಂಡಾಣುವನ್ನು ವೃದ್ಧಿ ಮಾಡುತ್ತದೆ ಹೆಚ್ಚೆಚ್ಚಿಗೆ. ಅದರಿಂದ ಗುರು ಗ್ರಹಕ್ಕೆ ಸಂಬಂಧಪಟ್ಟದ್ದು ಕಡಲೆಕಾಯಿ ಬೀಜ, ಉರುಗಡ್ಲೆ, ಪುಟಾಣಿ ಅಂತ ಕರೀತಾರೆ ನಾರ್ತ್ ಕರ್ನಾಟಕದಲ್ಲಿ, ಪುಟಾಣಿ ಅಂತಾರೆ. ಅದರಿಂದ ಇವತ್ತು ದಿವಸ ಕಡಲೆಕಾಯಿನ ದಾನ ಮಾಡೋದ್ರಿಂದ ಅಥವಾ ಕಡಲೆಕಾಯಿ ತಿನ್ನೋದ್ರಿಂದ, ಉರುಗಡ್ಲೆಯನ್ನು ದಾನ ಮಾಡೋದ್ರಿಂದ, ಉರುಗಡ್ಲೆ ತಿನ್ನೋದ್ರಿಂದ, ಇಷ್ಟು ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಮೂಮೆಂಟ್ಸ್. ನೋಡಿ, ಕಡಲೆಕಾಯಿ ಯಾಕೆ ನಾವು ಯೂಸ್ ಮಾಡ್ತೀವಿ, ಪುಳಿಯೋಗರೆ ಕಡಲೆಕಾಯಿ ಹಾಕ್ತೀವಿ, ಕಡಲೆಕಾಯಿ ಎಲ್ಲ ನಾವು ಯಾಕೆ ಯೂಸ್ ಮಾಡ್ತೀವಿ, ಕಡಲೆ ಬೀಜ ನೋಡಿ ಈ ಥರ ಬಾಡಿ ಮೂಮೆಂಟ್ಸ್ ವಾತವನ್ನು ಕಮ್ಮಿ ಮಾಡತ್ತಂತೆ. ವಾತ ಮೂಮೆಂಟ್ಸ್ ಏನಾದ್ರು ಆಗಲಿಲ್ಲ ಅಂದರೆ ಬ್ಲಾಕ್ ಆಗಿಬಿಟ್ಟಿರ್ತದೆ, ಆಗ ಆರ್ಥರೈಟಿಸ್ ಅಂತೆ, ಸಂಧಿವಾತ ಅಂತ ಬಂದ್ಬಿಡುತ್ತೆ. ನಾವು ಕಡಲೆಕಾಯಿ ತಿಂದಷ್ಟು ನಮಗೆ ಏನಾಗುತ್ತೆ, ಬಾಡಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ವಾತನ ಚೆನ್ನಾಗಿ ಮೂಮೆಂಟ್ಸ್ ಜಾಸ್ತಿ ಇರ್ತಂತೆ. ಮೂಮೆಂಟ್, ವಾತ ಅಂದ್ರೇನು ಮೂಮೆಂಟು, ವಾತ ಪಿತ್ತ ಕಫ. ಆಮೇಲೆ ನಾವು ಕಡಲೆಕಾಯಿ ತಿನ್ನೋದ್ರಿಂದ ಜ್ಞಾನ ಅಭಿವೃದ್ಧಿ ಆಗುತ್ತಂತೆ, ಗುರು ಜ್ಞಾನಕಾರಕ. ಅದರಿಂದ ಬಿಹೇವಿಯರ್ ಮತ್ತು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಬಿಹೇವಿಯರ್ನ ಬ್ಯಾಲೆನ್ಸ್ ಮಾಡಿದ್ರೆ, ಆ ಉರುಗಡ್ಲೆ ಎಮೋಷನ್ಸ್ನ ಅಳೋಂಗೆ ಮಾಡೋದು, ನಗೋಂಗೆ ಮಾಡೋದು, ಕೋಪ ಮಾಡ್ಕೊಳ್ಳೋಂಗೆ ಮಾಡೋದು, ಎಮೋಷನ್ಸ್ ಮೈಂಡಲ್ಲಿ ಬರೋ ಎಮೋಷನ್ಸ್ನ ಉರುಗಡ್ಲೆ. ಅದರಿಂದ ಇದಿಷ್ಟು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀವಿ. ಮತ್ತು ಕೊಬ್ಬರಿ ಕೂಡ ಹಾಕ್ತೀವಿ ನಾವು ಇದರಲ್ಲಿ. ಕೊಬ್ಬರಿ ಏನು, ಚಂದ್ರಗ್ರಹ. ಚಂದ್ರ ಯಾವುದು, ಬ್ರೈನ್ನ ಕಂಪೇರ್ ಮಾಡಲಿಕ್ಕೆ. ಅದನ್ನು ನಮ್ಮ ಬಿಹೇವಿಯರು, ನಮ್ಮ ಆಚಾರ ವಿಚಾರಗಳು, ನಮ್ಮ ಭಾವನೆಗಳು, ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಚಂದ್ರ ಬೇಕು. ಆದ್ದರಿಂದ ಡ್ರೈ ಕೋಕೋನಟ್ ಅಂತಾರೆ, ಏನೋ ಒಣಗಿದ ಕೊಬ್ಬರಿ. ಒಣಗಿದ ಕೊಬ್ಬರಿ ಹಾಕೋದ್ರಿಂದ ಬಾಯಿ ಹುಣ್ಣು ಬರೋದಿಲ್ಲ. ಮತ್ತು ಒಣಗಿದ ಕೊಬ್ಬರಿ ಚೆನ್ನಾಗಿ ತಿನ್ನೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ, ನ್ಯೂರಾನ್ಸ್ ಜಾಸ್ತಿ ರಿಸೀವ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡ್ಕೊಳ್ಳುತ್ತೆ. ನ್ಯೂರಾನ್ ಒಂದು ಭಾಗದಲ್ಲಿ ಟ್ರಾನ್ಸ್ಮಿಟ್ ಮಾಡಿದ್ರೆ ಇನ್ನೊಂದು ಭಾಗದಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅದರಿಂದ ಓದಿದ್ದು, ಕೇಳಿದ್ದು, ಆಡಿದ್ದು, ಮಾಡಿದ್ದು ಏನು ಮಾಡಿದ್ಯೋ ಗಪ್ಪಂತ ಗ್ರಾಪ್ ಮಾಡ್ಕೊಳ್ಳುತ್ತೆ, ಹಾಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ಒಂದು ಸಂಪ್ರದಾಯದಲ್ಲಿ ಏನು ವಿಶೇಷತೆ ಅಂದರೆ, ಚಂದ್ರ ಶಾಂತಿ ಆಗಬೇಕು. ಇವತ್ತು ಬರೀ ಬಾಡಿಗೆ ಒಂದೇ ಆಗಲಿಲ್ಲ, ಬ್ರೈನ್ಗೂ ಆಗಬೇಕು ಅಂತೇಳಿ ಇವತ್ತು ಉತ್ತರಾಯಣ ಕಾಲದಲ್ಲಿ, ಇವತ್ತು ಅಪ್ಪ ಮಗ ಸೂರ್ಯ ಚಂದ್ರ ಇಬ್ಬರು ಸಂಗಮ ಆಗುವಂಥ ಸಂದರ್ಭದಲ್ಲಿ ಬ್ರೈನು ಎನರ್ಜಿ ಜಾಸ್ತಿ ಬರಲಿ ಅಂತೇಳಿ ಕೊಬ್ಬರಿನ ಹಾಕ್ತಾರೆ. ಅದರಿಂದ ಕೊಬ್ಬರಿ ಹಾಕೋದ್ರಿಂದ ಎಣ್ಣೆ ಕೊಬ್ಬರಿ ತಿಂದ ತಕ್ಷಣ ಒಳಗಡೆ ಆಯಿಲ್ ಫಾರ್ಮ್ ಆಗುತ್ತೆ, ಕೊಬ್ಬರಿ ಎಣ್ಣೆ ಬರುತ್ತೆ. ಆ ಕೊಬ್ಬರಿ ಎಣ್ಣೆ ಕೀಲುಗಳಿಗೆ ಹೋಗಿ ಸೇರಿಕೊಂಡಾಗ ಭಾಳ ಮೂಮೆಂಟ್ ಚೆನ್ನಾಗಾಗುತ್ತೆ, ಕೈಯೆಲ್ಲ ಎತ್ಬೋದು. ಅದರಿಂದ ಒಂದು. ಎರಡನೇದು, ಸೆಕ್ಷುಯಲ್ ಅರ್ಜ್ ಜಾಸ್ತಿ ಆಗುತ್ತೆ, ಸೆಮನ್ಗೆ ಸ್ಟ್ರೆಂತ್ ಕೊಡುತ್ತೆ ಉರುಗಡ್ಲೆ. ಅದರಿಂದ ಹಿಂದಿನ ಕಾಲದಲ್ಲಿ ಕೊಬ್ಬರಿ, ಬೆಲ್ಲ, ಕಡಲೆಕಾಯಿ ಕೊಡ್ತಾರೆ ತಿನ್ನೋಕ್ಕೆ. ಯಾಕೊತ್ತಾ, ಬಾಡಿ ಸ್ಟ್ರೆಂತಲ್ಲಿ ಕೊಬ್ಬರಿ, ಬೆಲ್ಲ, ಕಡಲೆಕಾಯಿ ಈ ಮೂರು ತಿನ್ನೋದ್ರಿಂದ ವಾತ ಪಿತ್ತ ಕಫ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಯಾವಾಗ ತ್ರಿದೋಷ ಬ್ಯಾಲೆನ್ಸ್ ಆಯಿತು ಆರೋಗ್ಯವಾಗಿದ್ದಾನೆ. ತ್ರಿದೋಷ ಇಂಬ್ಯಾಲೆನ್ಸ್ ಆದಾಗ ರೋಗ ಸೃಷ್ಟಿಯಾಗತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ 7 ಧಾತುಗಳು, ಯಾವುದು, ಪ್ಲಾಸ್ಮಾ, ಬ್ಲಡ್ಡು, ಮತ್ತು ಬೋನ್ ನ್ಯಾರೋ, ಬೋನು, ಫ್ಯಾಟು ಮತ್ತು ಸೆಮಿನಲ್ ಫ್ಲೂಯಿಡ್ಡು, ಇದಿಷ್ಟು 7 ಧಾತುಗಳಿಗೆ ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಆಗಬೇಕು ಬಾಡಿ ಒಳಗೆ ತಂದರೆ ಕೊಬ್ಬರಿ ತಿನ್ನಬೇಕು ಮತ್ತು ಕಡಲೆಕಾಯಿ ಬೀಜನೂ ಹಾಕಬೇಕು. ಇದಿಷ್ಟು ಮಾಡೋದ್ರಿಂದ ಒಂದು ಇವಿಷ್ಟು ಸಂಗಮ, ಬೆಲ್ಲ, ಎಳ್ಳು, ಕೊಬ್ಬರಿ, ಕಡಲೆಕಾಯಿ ಬೀಜ, ಉರುಗಡ್ಲೆ, ಈ 5 ಪಂಚ ಇಷ್ಟು ಸೇರಿದಾಗ ನಮಗೆ ವಾತಾಪಿತ್ತಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಇವತ್ತಿನ ದಿವಸ ಅಂತೇಳಿ ಇವತ್ತು ಸಮೃದ್ಧಿಯಾಗಿ ತಿನ್ನಿ, ಇದನ್ನು ದಾನ ಮಾಡಿ ಅಂತ ಹೇಳೇ ಒಂದು ಸಂಕೇತಿಕ ಈ ಒಂದು ಹಬ್ಬದಲ್ಲಿ. ಸರಿ ಗುರುಜಿ, ಮಕರ ಸಂಕ್ರಾಂತಿ ಅಂತ ಅಂದ್ರೆ ಆರೋಗ್ಯದ ಪರಿಪೂರ್ಣ ಮಾಹಿತಿಯೇ ಈ ಮಕರ ಸಂಕ್ರಾಂತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಸೈನ್ಸ್ ಆಫ್ ಸಂಕ್ರಾಂತಿಯ ಬಗ್ಗೆ ಮತ್ತಷ್ಟು ಕೇಳೋದಿದೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಆಗ್ತೀನಿ. ವಿರಾಮದ ನಂತರ ಸೈನ್ಸ್ ಆಫ್ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಎಳ್ಳು ಬೆಲ್ಲ ಎಲ್ಲದರ ಮಹತ್ವವನ್ನ ತಿಳಿಸ್ಕೊಟ್ರಿ. ಜೊತೆಗೆ ಹಳ್ಳಿ ಕಡೆ ಹೋದಂತ ಸಂದರ್ಭದಲ್ಲಿ ಕಿಚ್ಚಾಯಿಸುವುದಾಗಿರ್ಬೋದು, ಗೋವಿನ ಪೂಜೆ ಮಾಡೋದಾಗಿರ್ಬೋದು, ಗೋವಿಗೆ ಅಲಂಕಾರ ಮಾಡೋದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ಗೋಪೂಜೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ನೋಡಿ. ಇವತ್ತು ಉತ್ತರಾಯಣ ಕಾಲದಲ್ಲಿ ಪ್ರಾರಂಭ ಆಗೋದ್ರಿಂದ ಗೋಹತ್ಯ, ಶಿಶುಹತ್ಯ, ಮಾತೃಹತ್ಯ, ಸಕಲ ಹತ್ಯಾ ದೋಷಗಳು ಎಲ್ಲ ಏನಿದೆಯೋ, ಗುರುನಿಂದನಾ ದೋಷ, ಮಾತೃನಿಂದನಾ ದೋಷ, ಈ ಥರ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಉತ್ತರಾಯಣ ಕಾಲದಲ್ಲಿ ಸಮಸ್ತ ದೇವತೆಗಳು ಹಸುನಲ್ಲಿದೆ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಗೋ ದರ್ಶನ, ಗೋವನ್ನು ನೋಡ್ಬೇಕಂತೆ, ದರ್ಶನ ಮಾಡಬೇಕಂತೆ. ಗೋಸ್ಪರ್ಶ ಮುಟ್ಟೋದ್ರಿಂದ, ಗೋ ಪೂಜಾ ಮಾಡೋದ್ರಿಂದ
ಇವತ್ತಿನಿಂದ ನೆಕ್ಸ್ಟು ಆಯನದವರೆಗೂ ನಮಗೆ ಯಾವುದೇ ರೀತಿ ಶಾಪಗಳು ಪಾಪಗಳು ತಟ್ಟೋದಿಲ್ಲ ಅಂತ ಹೇಳ್ತಾರೆ. ಗೋವನ್ನು ಯಾಕೆ ಕಿಚ್ಚಾಯಿಸ್ತಾರೆ ಅಂದರೆ ಗೋವಿನಲ್ಲಿ ಇದ್ದಂಥ ಮಹಾಪಾಪಗಳು ಸುಟ್ಟು ಭಸ್ಮ ಆಗಲಿ ಅಂತೇಳಿ ಗೋವನ್ನು ಬೆಂಕಿ ಮೇಲೆ ದಾಟಿಸ್ತಾರೆ. ಗೋವಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ, ಹಸುಲಿರತಕ್ಕಂಥ ನೆಗೆಟಿವ್ ಎನರ್ಜಿ, ಅಲ್ಲಿರತಕ್ಕಂಥ ಟಾಕ್ಸಿನ್ಸು ಎಲ್ಲ ಹೋಗಲಿ ಅಂತೇಳಿ ಇವತ್ತು ಉತ್ತರಾಯಣ ಕಾಲ ಅದರಲ್ಲೂ ಬಾಡಿನ ಹೊಸ ಹೊಸ ಸೆಲ್ಗಳು, ಹೊಸ ಪ್ರೋಟೀನ್ಸ್ಗಳೆಲ್ಲ ಉತ್ಪತ್ತಿ ಆಗಲಿ ಅಂಥೇಳಿ ಆ ಬೆಂಕಿ ಮೇಲನ್ನ ಹಾರಿಸ್ತಾರೆ ಅದನ್ನು. ಅಂದ್ರೆ ಗೋವಲ್ಲಿ ಮುಕ್ಕೋಟಿ ದೇವತೆಗಳು ಅಡಕವಾಗಿದ್ದಾರೆ ಅಂತ ಹೇಳ್ತಾರೆ ಗುರೂಜಿ. ಗೋವಲ್ಲಿಯೂ ಹೇಗೆ ನೆಗೆಟಿವ್ ಎನರ್ಜಿ ಇರೋದಕ್ಕೆ ಸಾಧ್ಯ? ಆ ಗೋವುಗಳಿರತಕ್ಕಂಥ ನಾವೀಗ ಗೋವು ಎಲ್ಲೋ ತಿಂದಿರುತ್ತೆ, ಗೋ ಎಲ್ಲೋ ಮಲಗಿರುತ್ತೆ, ಗೋವುಗಳು ಯಾರು ಮುಟ್ಟಿರ್ತಾರೆ, ಇದೆಲ್ಲ ಇರ್ತದಲ್ಲ, ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗಲಿ ಅಂಥೇಳಿ ವರ್ಷಕ್ಕೊಂದ್ಸಲ ಅದಕ್ಕೊಂಥರ ನಾವು ವೆಹಿಕಲ್ ವರ್ಕ್ಶಾಪಲ್ಲಿ ತೊಗೊಂಡೋಗಿ ಹೆಂಗೆ ಕ್ಲೀನ್ ಮಾಡಿಸ್ತೀವೋ ಹಾಗೆ ಹಸುಗಳಿಗೆ ಇವತ್ತು ಕ್ಲೀನ್ ಮಾಡೋ ಒಂದು ಅವಕಾಶ. ಅದರಿಂದ ಅದೊಂದು ಸಂಪ್ರದಾಯ ಬಂದಿದೆ. ಇನ್ನು ದಿನ ಮಾಡೋಂಗಿಲ್ಲ. ಯಾವಾಗ ಉತ್ತರಾಯಣ ಪರ್ವಕಾಲ, ಉತ್ತರಾಯಣ ಪ್ರಾರಂಭ ದಿನ, ಪರ್ವಕಾಲ ಅಂದರೆ ಬಿಗಿನಿಂಗ್ ಆಫ್ ದ ಡೇ, ಪ್ರಾರಂಭವಾದ ದಿನ, ಇವತ್ತು ಅದಕ್ಕೂ ಕೂಡ ಶಾಂತಿ ಆಗಲಿ, ಅದರಲ್ಲಿದ್ದಂಥ ನೆಗೆಟಿವ್ ಡಿಸ್ಚಾರ್ಜ್ ಆದರೆ ನಾವು ಅದು ಮುಟ್ಟೋದಿಂದ ಪೂಜೆ ಮಾಡಿದ್ರೆ ನಮಗೆ ಸುಖ ಸಂತೋಷ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅಂತ. ಆಮೇಲೆ ನೋಡಿ, ಇದು ಕಂಪ್ಲೀಟು ಇದರಲ್ಲಿ ಎಳ್ಳು, ಬೆಲ್ಲ, ಕಡಲೆಕಾಯಿ ಬೀಜ, ಉರುಗಡ್ಲೆ, ಕೊಬ್ಬರಿ ತುಂಡು ಇದಿಷ್ಟು ಇದೆ. ಇದಿಷ್ಟು ಸೇರಿಕೊಂಡಾಗ 9 ಗ್ರಹಗಳಿಗೆ ಶಾಂತಿ ಆಗುತ್ತಂತ ಹೇಳ್ತಾರೆ. 9 ಗ್ರಹಗಳಿಗೆ ಸಪ್ರೇಟಾಗಿ ಹೇಳಿದಾಗ ಸಪ್ರೇಟ್ ಗ್ರಹ ಆಯಿತು. ಇವು 9 ಪ್ಲಾನೆಟರಿ ಪೊಸಿಷನ್ಸ್ ಇದು ಸೇರಿತು. ಇದು 9 ಗ್ರಹಗಳ ಒಳಗೆ ಸೇರಿರೋದೆ ಮಿಕ್ಸ್ ಮಾಡಿದಾಗ. ಅದಕ್ಕೆ 9 ಸಿಸ್ಟಮ್ಸು, ಎಂಡೋಕ್ರೈನ್ ಸಿಸ್ಟಮ್ಸ್ನಲ್ಲಿ ಇದು ಇವತ್ತಿನಿಂದ ಒಂದು ಮೆಡಿಸಿನ್ಸ್ ಇದು ತಿನ್ನೋ ಪದಾರ್ಥ ಅಲ್ಲ, ಇದು ಮೆಡಿಸಿನ್. ಈಗ ಸಪ್ರೇಟ್ ತೊಗೊಂಡ್ರೆ ಅದೊಂದು ಇಂಡಿಪೆಂಡೆಂಟ್ ಪದಾರ್ಥ. ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ ಬೀಜ ತೊಗೊಂಡ್ರೆ ಈಗ ಇದಿಷ್ಟು ಮಿಕ್ಸ್ ಮಾಡಿದಾಗ ಇದು ಒಂದು ಮೆಡಿಷನ್ ಆಯಿತು. ಈ ಮೆಡಿಷನ್ ಇವತ್ತು ತಿನ್ನಬೇಕು. ಇವತ್ತಿರೋಂಥ ಎಕಲಾಜಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಆದಂಥ ಪರಿಣಾಮದಿಂದ ಇದನ್ನು ತಿಂದಾಗ ಬಾಡಿ ಮೆಡಿಷನ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದ ತಕ್ಷಣ ಏನಾಗುತ್ತೆ, ಎಂಡೋಕ್ರೈನ್ ಸಿಸ್ಟಮ್ಸು, ನಿರ್ನಾಳ ಗ್ರಂಥಿಗಳಲ್ಲಿ ಹಾರ್ಮೋನ್ಸು ಸೆಕ್ರೆಟ್ ಆಗುತ್ತಂತೆ. ಪೀನಲ್ ಗ್ಲ್ಯಾಂಡು, ಪಿಟ್ಯುಟರಿ ಗ್ಲ್ಯಾಂಡು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಥೈಮಸ್, ಅಡ್ರಲೀನ್, ಇನ್ಸುಲಿನ್, ಮತ್ತು ಜೆನಿಟಲ್ ಪಾರ್ಟ್ನಲ್ಲಿ ಜೆನ್ಸ್ಗೆ ಸೆಮೆನ್ ಫ್ಲೂಯಿಡ್, ಶುಕ್ರ, ಇದರಲ್ಲಿ ಉತ್ಪತ್ತಿ ಜಾಸ್ತಿ ಆಗುತ್ತಂತ. ಇವತ್ತು ಉತ್ಪತ್ತಿ ಮಾಡ್ಕೊಂಬಿಡ್ತು ಅಂದರೆ ಎಲ್ಲೂ ಸ್ಟಾಪ್ ಇಲ್ಲದೆ ಕಂಪ್ಲೀಟಾಗಿ ದಕ್ಷಿಣ ಆಯನ ಆರಂಭವಾಗುವವರೆಗೂ ಪ್ರಾರಂಭ ನಡೀತಾನೇ ಇರ್ತದಂತೆ. ಅದರಿಂದ ಹಾರ್ಮೋನ್ಸ್ ಫ್ಯಾಕ್ಟ್ರಿನ ಇವತ್ತು ಓಪನ್ ಮಾಡಬೇಕು. ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡುವಂಥ ಫ್ಯಾಕ್ಟ್ರಿನ ಓಪನ್ ಮಾಡಬೇಕು. ಪೀನಲ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಥೈಮಸ್ಸು ಹಾರ್ಟ್ಗೆ, ಅಡ್ರಲಿನ್ ಹಾರ್ಮೋನು, ಥೈಮಸ್ ಹಾರ್ಮೋನು, T3, T4, THS ಥೈರಾಯ್ಡ್ ಹಾರ್ಮೋನು, ಅದೆಲ್ಲ ಬೆಲ್ಲ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಕೊಡುತ್ತಂತೆ. ಇದಿಷ್ಟು ಈ 9 ಗ್ರಹಗಳು ಇವತ್ತು ಒಂದು ಹಸ್ತದಿಂದ ಇನ್ನೊಂದು ಹಸ್ತಕ್ಕೆ ಕೊಟ್ಟಾಗ ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರದಲ್ಲಿರತಕ್ಕಂಥ ದೋಷ ಹೋಗುತ್ತಂತೆ. ತಿಂದಾಗ ಫಿಸಿಕಲ್ ಬಾಡಿಯಲ್ಲಿ ಮೆಡಿಸಿನ್ಸ್ ಪ್ರೊಡ್ಯೂಸ್ ಆಗುತ್ತಂತೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಇದೊಂದು ಕೊಡ್ತಾ ಇದ್ದೀನಿ, ಸ್ವೀಕರಿಸ್ಬೇಕು ನೀವು. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಎಳ್ಳು ದಾನ ಅಂದರೆ 9 ಗ್ರಹಗಳ ಸಂಯೋಗ ಆಗಿರುತ್ತಂಥ ಈ ಎಳ್ಳು ತಿಲದಾನ ಬಹಳ ವಿಶೇಷ. ಮತ್ತು ಇದ್ರ ಜೊತೆಗೆ ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತು ಸಂಜೆ ಸೂರ್ಯ ಮುಳುಗೋವರೆಗೆ ಯಾವಾಗ ಬೇಕಾದ್ರೂ ಅವರು ಒಂದು ಮಂತ್ರವನ್ನು ಪಠನೆ ಮಾಡ್ಬೋದು ಮುದ್ರಾ ಮುಖೇನ. ಅದರಿಂದ ಈ ಸಂಕ್ರಾಂತಿ ಹಬ್ಬದ ದಿವಸ ಒಂದು ಮುದ್ರೆ, ಒಂದು ಮಂತ್ರನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆ ಮುದ್ರಾ ಹಾಗೆ ಮಂತ್ರದ ಶಕ್ತಿ ಏನು ಗುರೂಜಿ? ಅದು ಯಾವೆಲ್ಲ ದೋಷವನ್ನು ನಿವಾರಣೆ ಮಾಡುತ್ತೆ, ಎಸ್ಪೆಷಲಿ ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿನ? ಮುದ್ರಾ ಫಿಸಿಯೋಥೆರಪಿ ಆಗುತ್ತೆ. ನಾವು ಯಾವಾಗ ಮುದ್ರಾ ಮಾಡ್ತೀವೋ, ಮುದ್ರಾ ಮಾಡಿದ ತಕ್ಷಣ ಬಾಡಿನಲ್ಲಿ ನರ್ವ್ ಸಿಸ್ಟಮ್ಸಲ್ಲಿ ಏನಾದ್ರು ದೋಷಗಳಿದ್ದರೆ ಅದು ನಿವಾರಣೆ ಆಗತ್ತಂತೆ ಇವತ್ತಿನ ದಿವಸದಲ್ಲಿ. ಅದರಿಂದ ನೋಡಿ, ನಮ್ಮ ಎಲ್ಲ ಬೆರಳುಗಳನ್ನು ಅಗಲಿಸ್ಬಿಟ್ಟು ಈ ಉಂಗುರದ ಬೆರಳಿದೆಯಲ್ಲ, ಇದು ಸೂರ್ಯಗ್ರಹ. ಈ ಉಂಗುರದ ಬೆರಳು ಅಂದರೆ ಕಿರು ಬೆರಳಿನ ಪಕ್ಕದಲ್ಲಿರೋದು. ಈ ಉಂಗುರದ ಬೆರಳಿನ ಮೇಲೆ ಶುಕ್ರನನ್ನು ಇಡಬೇಕು, ಈ ರೀತಿ ಪ್ರೆಸ್ ಮಾಡಬೇಕು. ಇದಕ್ಕೆ ಸೂರ್ಯ ಮುದ್ರಾ ಅಂತ ಕರೀತಾರೆ. ಈ 2 ಹಸ್ತದಲ್ಲೂ ಈ ಮುದ್ರೆ ಮಾಡಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ನಮ್ಮ ಉಂಗುರದ ಬೆರಳನ್ನು ಮರ್ಚಿ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿದಾಗ ಇದಕ್ಕೆ ಸೂರ್ಯ ಮುದ್ರಾ ಅಂತ ಕರೀತಾರೆ. ಇನ್ನು ಉಳಿದೆಲ್ಲ ಬೆರಳನ್ನು 3 ಸ್ಟ್ರೈಟಲ್ಲಿ ನಿಲ್ಲಿಸಬೇಕು. ಬುಧ ಸ್ಟ್ರೈಟ್ ಇದೆ, ಶನಿ ಸ್ಟ್ರೈಟ್ ಇದೆ, ಗುರು ಸ್ಟ್ರೈಟ್ ಇದೆ, ಶುಕ್ರ ಮಾತ್ರ ಸೂರ್ಯನ ಮೇಲಿದೆ. ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದ ಹಾರ್ಮೋನ್ಸ್ ಇವತ್ತು ಭಾಳ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ 2 ಹಸ್ತಗಳಲ್ಲಿ ಈ ಮುದ್ರನ ಇಟ್ಕೋಬೇಕು. ಒಂದು ಮಂತ್ರ ಇದೆ ಇದಕ್ಕೆ. ಏನು,
ಈ ಮಂತ್ರನ ಇವತ್ತಿನಿಂದ ದಕ್ಷಿಣಾಯನ ಪ್ರಾರಂಭ ಆಗೋವರೆಗೂ ಹೇಳ್ತಾ ಇದ್ದರೆ ಅವನಿಗೆ ಯಾವುದೇ ರೀತಿ ಶಾಪ ಪಾಪಗಳಿಂದಾಗಲಿ ದೋಷಗಳು ಬರೋದಿಲ್ಲ, ಮತ್ತು ಆರೋಗ್ಯ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತಂತೆ. ನಾನು ಹೇಳಿದಂಥ ಹಾರ್ಮೋನ್ಸ್ಗಳು ಸೆರೋಟೋನಿನ್, ಆಕ್ಸಿಟೋಸಿನ್ ಮತ್ತು ಎಂಡೋಪ್ರೈನ್ ಮತ್ತು ಡೊಪಮೈನ್, ಇವೆಲ್ಲ ಈ ಹಾರ್ಮೋನ್ಸ್ಗಳೆಲ್ಲ ಇವತ್ತಿನಿಂದ ಭಾಳ ಸುಲಲಿತವಾಗಿ ಸರಾಗವಾಗಿ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮಂತ್ರ ಏನು? ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, 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 ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ ಅನ್ನೋ ಮಂತ್ರ ಹೇಳ್ತಾ ಇರ್ಬೇಕಂತೆ. ಓಕೆ, ಸರಿ ಗುರುಜಿ. ಇನ್ನು ವೀಕ್ಷಕರು ಕೂಡ ತುಂಬಾ ಜನ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಗುರುಜಿ, ಮಕರ ಸಂಕ್ರಾಂತಿ ಹಬ್ಬ ಏನೆಲ್ಲ ಸ್ಪೆಷಾಲಿಟಿಯನ್ನು ಹೊಂದಿದೆ ಅಂತ ನೀವು ಹೇಳ್ತಾ ಇದ್ರಿ. ಅಂದರೆ ಮಕರ ರಾಶಿಗೆ ಸೂರ್ಯನ ಆಗಮನದಿಂದ ಮಕರ ಸಂಕ್ರಮಣ ಉಂಟಾಗುತ್ತೆ. ಇದರಿಂದ ಆರೋಗ್ಯ ಅಭಿವೃದ್ಧಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಜೊತೆಗೆ ಎಳ್ಳು ಬೆಲ್ಲದ ಮಹತ್ವ ಏನು, ಹುರಿಗಡ್ಲೆಯನ್ನು ಯಾಕೆ ಬೆರೆಸ್ತಾರೆ, ಇದೆಲ್ಲವೂ ಕೂಡ ಒಟ್ಟಿಗೆ ಇತ್ತು ಅಂತ ಅಂದರೆ ನಮ್ಮ ಆರೋಗ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀರಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲವನ್ನು ಹಂಚಲೇಬೇಕು, ಯಾಕೆ? ನಮ್ಮ ಸೂಕ್ಷ್ಮ ಶರೀರದಲ್ಲಿರತಕ್ಕ ಇದು ಫಿಸಿಕಲ್ ಬಾಡಿ, ಇದು ನಮ್ಮ ಫಿಸಿಕಲ್ ಬಾಡಿ. ನಮ್ಮ ಪಕ್ಕದಲ್ಲಿ ಸೂಕ್ಷ್ಮ ಶರೀರ ಇದೆ, ಕಾರಣ ಶರೀರ ಇದೆ, ಅದರಲ್ಲಿ ಆತ್ಮ ಇದೆ. ಆತ್ಮದಲ್ಲಿರತಕ್ಕಂಥ ಸೋಲಲ್ಲಿರತಕ್ಕಂಥ ನಮ್ಮ ಜನ್ಮಾಂತರ ಶನಿ ದೋಷ, ಚಂದ್ರನ ದೋಷ, ಗುರುಗ್ರಹದ ದೋಷಗಳು, ಸೂರ್ಯಗ್ರಹದ ದೋಷಗಳು ಏನಾರು ಇದ್ದರೆ, ತಂದೆ ನಿಂದೆ ಮಾಡಿದರೆ ಸೂರ್ಯ ನೀಚನಾಗ್ತಾನೆ, ತಾಯಿ ನಿಂದನೆ ಮಾಡಿದರೆ ಚಂದ್ರ ನೀಚನಾಗ್ತಾನೆ. ಚಂದ್ರ ಮಾತೃಕಾರಕ, ಸೂರ್ಯ ಪಿತೃಕಾರಕ. ಹಾಗೆ ಬಂಧು ಬಳಗದವರ ಶಾಪ, ಗುರು ಶಾಪ, ಕಡಲೆಕಾಯಿ ಬೀಜ, ಗುರು ಕಡಲೆಕಾಯಿ. ಅದರಿಂದ ಈ ಥರ ದೋಷಗಳೇನಾದ್ರು ಇತ್ತು ಅಂತಂದರೆ ಇವತ್ತು ಅಪ್ಪ ಮಗ ಇಬ್ಬರು ಸೇರೋ ಸಮಯದಲ್ಲಿ ಅವರ ಛಾಯೆಯಲ್ಲಿ, ಅವರ ನೆರಳಲ್ಲಿ, ಅವರ ಒಂದು ಸಾನ್ನಿಧ್ಯದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ. ಆ ಒಂದು ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪರ್ವಕಾಲದಲ್ಲಿ ಬಿಗಿನಿಂಗ್ ಆಫ್ ದ ಡೇನಲ್ಲಿ ಪರಹಸ್ತಂ ಗತೆ ಗತೆ ಇನ್ನೊಬ್ಬರಿಗೆ ಕೊಡೋದ್ರಿಂದ ನಮ್ಮ ಮಾತೃನಿಂದನ, ತಂದೆಗೆ ಬೈದಿದ್ದು, ತಾಯಿಗೆ ಬೈದಿದ್ದು, ತಾಯಿ ಚಂದ್ರ, ತಂದೆ ಸೂರ್ಯ, ಹೀಗೆ ಇದರಲ್ಲಾದಂಥ ದೋಷಗಳು, ಶಾಪ ಪಾಪಗಳು, ಗುರು ಶಾಪಗಳು ಇವತ್ತು ಕಂಪ್ಲೀಟಾಗಿ ನಿವಾರಣೆ ಆಗಲಿ ಅಂತೇಳಿ ಒಬ್ಬ ಒಳ್ಳೆ ಸ್ಟ್ರಾಂಗ್ ಇರೋ ವ್ಯಕ್ತಿಗೆ ದಾನ ಮಾಡಬೇಕು, ಎಲ್ರಿಗೂ ಕೊಡೋಂಗಿಲ್ಲ. ನಮ್ಮಲ್ಲಿ ದಾನ ತೊಗೊಂಡವನು ಅದನ್ನು ತಿಂದು ಭಸ್ಮ ಮಾಡುವಷ್ಟು ಶಕ್ತಿ ಇರುವಂಥವ್ರಿಗೆ ದಾನ ಕೊಡಬೇಕು. ಸುಮ್ಮನೆ ಎಲ್ಲರಿಗೂ ದಾನ ಕೊಟ್ಬಿಟ್ಟು ನಮ್ಮ ಶಾಪ ಎಲ್ಲ ಅವ್ನಿಗೋಗಿ ಅವನು ರೋಗದಲ್ಲಿರಲಿ, ಅವ್ನ ಕೆಲಸ ಕಳ್ಕೊಂಡು ಸ್ಯಾಲ್ರಿ ಆಗೋಲ್ಲ, ಮತ್ತು ಅವನಿಗೆ ಮೂಡಿರಲ್ಲ, ಅವನಿಗೆ ಆರೋಗ್ಯ ಕೆಟ್ಟೋಗುತ್ತೆ. ಅದರಿಂದ ಇವತ್ತಿನ ದಾನ ಬಹಳ ವಿಶೇಷವಾಗಿ ಇದು ಮಾಡಬೇಕು. ಅದರಿಂದ ದಾನ ಕೊಡೋದ್ರಿಂದ ನಮ್ಮ ಜಾತಕದಲ್ಲಿ ಗುರು, ಶುಕ್ರ, ಶನಿ ಮತ್ತು ಕುಜ, ಚಂದ್ರ ಇವ್ರದಿಂದ ಬಂದಂಥ ಅವರ ಗ್ರಹಗಳಿಂದ ಸಂಬಂಧಪಟ್ಟಂಥ ಮಹಾಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಸಂಪ್ರದಾಯ ಇದೆ. ಅದರಿಂದ ಇದು ಆಧ್ಯಾತ್ಮಿಕ, ದಾನ ಕೊಡೋದು ಆಧ್ಯಾತ್ಮಿಕ. ಸೈನ್ಸ್ ಪ್ರಕಾರ ನೋಡಿದ್ರೆ ತಗೊಳಪ್ಪ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದೀನಿ, ಅದೊಂದು ಮೆಡಿಷನ್ನು. ಮೆಡಿಸಿನ್ ರೂಪದಲ್ಲಿ ತಿನ್ನೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ದಾನ ಕೊಡೋದ್ರಿಂದ ನಮ್ಮಲ್ಲಿರತಕ್ಕಂಥ ಶಾಪ ಪಾಪಗಳು ನಿವಾರಣೆ ಆಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಸುಲೋಚನಾ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಲೋಚನಾ ಅವರೇ. ನಮಸ್ಕಾರ ಮೇಡಮ್, ಗುರುಗಳ ಹತ್ರ ಮಾತಾಡ್ಬೇಕಾಗಿತ್ತು. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಾನು ಮಗ ಮತ್ತೆ ಮಗಳ ಬಗ್ಗೆ ಒಂಚೂರು ಮದ್ವೆ ವಿಚಾರ ಕೇಳ್ಬೇಕಾಗಿತ್ತು. 1/7/85 ಡೇಟ್ ಆಫ್ ಬರ್ತ್, ಮಗಳು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ಓಕೆ. M.Tech ಮಾಡಿದ್ದಾಳೆ ಗುರುಜಿ, ಕಂಪ್ಯೂಟರ್ ಸೈನ್ಸ್ M.Tech ಮಾಡಿದ್ದಾಳೆ. ಇದುವರೆಗೂ ಸರಿಯಾದ ಒಂದು ರೀತಿಯಾದಂತ ಕೆಲಸ ಏನು ಸಿಕ್ಕಿಲ್ಲ ಗುರುಗಳೇ, ಮದ್ವೆನೂ ಸರಿಯಾಗಿ ಆಗಿಲ್ಲ. ಹಾಗೆ ಅವನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಬೆಂಗಳೂರಲ್ಲಿ. ಆದ್ರೆ ಅವ್ನ ಮದ್ವೆ ವಿಚಾರ ಒಂಚೂರು ಕೇಳ್ಬೇಕಾಗಿತ್ತು. ಇಬ್ಬರದು ಒಂಚೂರು ಲೈನ್ ಸಿಗೋದೇ ಕಷ್ಟ ಗುರುಜಿ. ಓಕೆ, ವೃಶ್ಚಿಕ ರಾಶಿ ಅಂತಂದರೆ ಕುಜದೋಷ ಇರುತ್ತೆ ಮಗಳಿಗೆ ಕುಜದೋಷ ಇದೆ. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದು ಸಲ ದರ್ಶನ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ ಬರ್ಬಲ್ಲಿ ಖಂಡಿತ ಸೆಟ್ ಆಗುತ್ತೆ. ನಿಮ್ಮ ಮಗನಿಗೂ ಅದೇ ದೋಷ ಇರುತ್ತೆ, ಯಾಕೆಂದರೆ ನಿಮ್ಮ ಯಜಮಾನ್ರಿಗೆ ಇರೋದ್ರಿಂದ ಮಗನಿಗೂ ಇರುತ್ತೆ ಸರ್ಪದೋಷ. ಆದ್ದರಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಇಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿಸಿ ನಂತರ 108 ಸುತ್ತು ಪ್ರದಕ್ಷಿಣೆ ಮಾಡಿ ಖಂಡಿತ ಬೇಗ ಮದುವೆ ಆಗೋ
ಯೋಗ ಬರ್ತದೆ. ಧನ್ಯವಾದಗಳು ಸುಲೋಚನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಹಬ್ಬದ ದಿನ ನಮ್ಮ ಜೊತೆಗಿದ್ದು, ನಮ್ಮ ವೀಕ್ಷಕರ ಜೊತೆಗಿದ್ದು, ಸೈನ್ಸ್ ಆಫ್ ಸಂಕ್ರಾಂತಿ ಅಂದ್ರೆ ಏನು, ಇದರ ಹಿಂದಿರುವಂತಹ ಹಿನ್ನೆಲೆ ಏನು, ಆರೋಗ್ಯವನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೊಳ್ಬಹುದು, ಉತ್ತರಾಯಣ ಪುಣ್ಯಕಾಲ, ಮಹಾಪರ್ವ ಕಾಲ ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ಕಚೇರಿಯಲ್ಲಿ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.